ಇತ್ತೀಚಿನ ದಿನಗಳಲ್ಲೆಲ್ಲ ಬಹಳಷ್ಟು ಬದಲಾವಣೆಗಳನ್ನು ನಾವು ಪ್ರಪಂಚದಲ್ಲಿ ಕಾಣ್ತಾ ಇದ್ದೇವೆ. ಪರಿವರ್ತನೆ ಜಗದ ನಿಯಮ, ನಾವು ಪ್ರಶ್ನೆ ಮಾಡೋದಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಆ ನಿಟ್ಟಲ್ಲಿ ಅಂಗನವಾಡಿ ಭಾಗದಲ್ಲಿ ಫೈನಲ್ ಆರಂಭಗೊಳ್ತಾ ಇದೆ. ಒಂದೆಡೆ ವಿಘ್ನೇಶ, ಇನ್ನೊಂದೆಡೆಯಲ್ಲಿ ನಾರ್ತ್ ಸ್ಟಾರಿನ ಮತ್ತೋರು ಆರಂಭ ಕಾರ್ಯ. ವಿಘ್ನೇಶ ಸರಿ, ಫೈನಲ್ ಪಂದ್ಯಾಟ ಆರಂಭ. ಮೊದಲ ಹಂತದಲ್ಲೇ ಸುಜನ್ ಬರ್ತಾ ಇದ್ದಾನೆ ಸಿಆರ್ಕೆ ಭಾಗದಲ್ಲಿ. ಬಹಳಷ್ಟು ಮಂದಿ ಕ್ರೀಡಾಪಟುಗಳು, ಬಹಳಷ್ಟು ಮಂದಿ ಪ್ರತಿಭಾನ್ವಿತರನ್ನ ಕ್ರಿಕೆಟ್ ರಂಗಕ್ಕೂ ಅಥವಾ ಇನ್ನಿತರ ರಂಗಕ್ಕೂ ನೀಡಿದಂತ ಜಿಪ್ಸಿಯಲ್ಲಿ ಪ್ರತಿಭಾವಂತರು ಇನ್ನೂ ಕೂಡ ಸರತಿ ಸಾಲಿನಲ್ಲಿದ್ದಾರೆ. ಧೀರಜ್ ಅವರು ಸಿನಿಮಾ ರಂಗದ ಒಂದಷ್ಟು ಆಗು ಹೋಗುಗಳನ್ನು ತಿಳಿದವರಾಗಿ ಕ್ರಿಕೆಟ್ ಕಮೆಂಟೇಟರ್ ಆಗಿ ಕೂಡ ತಮ್ಮನ್ನ ತೊಡಗಿಸಿಕೊಳ್ತಾ ಇರೋರು. ಉತ್ತಮ ರೀತಿಯ ಭವಿಷ್ಯ ಇದೆ. ದೊಡ್ಡ ಮಟ್ಟದ ಎತ್ತರವನ್ನು ಏರುವಂತಹ ಯೋಗ ಈ ಪ್ರತಿಭಾವಂತನಿಗೆ ಲಭಿಸಲಿ ಅನ್ನೋದಾಗಿ ಹಾರೈಸ್ತೇವೆ. ಈ ತರ್ಮದ ಚೆಂಡು ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿತ್ತು. ತಂಡಮಾನ ಭಾಗದಲ್ಲಿ ಲೇಟ್ ಕಟ್ ಅನ್ನು ಮಾಡಿದಂತ ವಿಘ್ನೇಶ ಲಾಸ್ಟರ್ ಪ್ರಗತಿಯ ಮೊದಲ ಓಟವನ್ನು ಕೂಡ ದಾಖಲಿಸಿದ್ರು. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. 2 ಲಕ್ಷ ರೂಪಾಯಿಗಳ ಮೊಗವೀರ ಪ್ರೀಮಿಯರ್ ಲೀಗಿನ ಹಗಲು ರಾತ್ರಿ ಪಂದ್ಯಕೂಟ ಅಂತಿಮ ಹಂತಕ್ಕೆ ಬರ್ತಾ ಇದೆ. ಫೈನಲ್ ನಡೀತಾ ಇದೆ. ಅಯೋಧ್ಯ ವರ್ಸಸ್ ಪ್ರಗತಿ. ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳು ವೇದಿಕೆ ಮೇಲಿದ್ದಾರೆ. ವಿನೀತ್ ಪುತ್ರನ್ ಅವರು ತಮ್ಮನ್ನ ಮೊಗವೀರ ಪ್ರೀಮಿಯರ್ ಲೀಗ್ 2025 ಪಂದ್ಯಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಸದಸ್ಯರಾಗಿರುವಂತಹ ಪವನ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ನಮ್ಮ ವೇದಿಕೆಯಲ್ಲಿ ವಿನೀತ್ ಪುತ್ರನ್ ಅವರಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ನಮ್ಮ ಪಂದ್ಯಾಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಭಾಗದಲ್ಲಿ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಫೈನಲ್ ಪಂದ್ಯದ ಮೊದಲ ಸಿಕ್ಸರ್ ಬರೀ ನಾರ್ತ್ ಸ್ಟಾರ್ ಪ್ರಗತಿ ಪಾಳ್ಯದಲ್ಲಿ ಈಗ ದಾಖಲಾಗ್ತಾ ಇದೆ. ಭರ್ಜರಿ ಸಿಕ್ಸರ್. ಅದೇ ರೀತಿ ಯುವ ಉದ್ಯಮಿಯಾಗಿರುವಂತಹ ಕೋಸ್ಟಲ್ ಸ್ಕ್ಯಾಫೋಲ್ಡಿಂಗ್ ನ ಮಾಲಕರು ದೀಕ್ಷಿತ್ ಶ್ರೀಯನ್ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಅನಿಲ್ ಕರ್ಕರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಸದಾಕಾಲ 2 ದಿನ ಕಾಲ ನಮ್ಮ ಪಂದ್ಯಾಟದಲ್ಲಿ ನಮಗೆ ಸಹಕಾರ ನೀಡಿದಂತ ಕೋಸ್ಟಲ್ ಸ್ಕ್ಯಾಫೋಲ್ಡಿಂಗ್ ನ ಮಾಲಕರು ದೀಕ್ಷಿತ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. ಮೊದಲ ಓವರ್ 2ನೇ ಚೆಂಡಿಗೆ ಭರ್ಜರಿ ಸಿಕ್ಸರ್. ಮತ್ತೊಂದು ಪ್ರತಿಷ್ಠೆ ಪ್ರಶಸ್ತಿಯನ್ನು ಪಡೆಯುವಂತ ಹಾವಡಿಕೆಯನ್ನು ಮಾಡ್ತಾ ಇದ್ದಾರೆ ಬೆಂಗರೆಯ ಪ್ರತಿಷ್ಠಿತ ಒಂದು ತಂಡ ನಾರ್ತ್ ಸ್ಟಾರ್ ಪ್ರಗತಿ. ಮೊದಲ ಸಿಕ್ಸರ್ ಅನ್ನು ವಿಕ್ಕಿ ದಾಖಲಿಸಿದ್ರು. 3ನೇ ಚೆಂಡು ಮತ್ತೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಬರೀ ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಬೇರಸಿನ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಗತಿ. ವಿಕ್ಕಿ ಸೆಕೆಂಡ್ ಸಿಕ್ಸರ್ ದಾಖಲಿಸಿದ್ರು. ನಮ್ಮ ಕಾರ್ಯಕ್ರಮಕ್ಕೆ ಕೊಡುಗೆ ದಾನಿಗಳಾಗಿರುವಂತಹ ಅಶ್ವಥ್ ಪಾಂಗಲ್, ಅದೇ ರೀತಿ ಉಮೇಶ್ ಕೋಡಿಕಲ್ ಆಗಮಿಸಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಮೊಗವೀರ ಪ್ರೀಮಿಯರ್ ಲೀಗ್ 2000 ಪಂದ್ಯಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ನೀವು ಮುಖ್ಯ ವೇದಿಕೆ ಅಲಂಕರಿಸಬೇಕು. ಅಶ್ವಥ್ ಪಾಂಗಲ್, ಅದೇ ರೀತಿ ಉಮೇಶ್ ಕೋಡಿಕಲ್. ಜಿಪ್ಸಿಯ ಮೊಗವೀರ ಪ್ರೀಮಿಯರ್ ಲೀಗಿನ ಫೈನಲ್ ಪಂದ್ಯಾಟ ಕುತೂಹಲಕಾರಿ ಘಟ್ಟವನ್ನು ತಲುಪುವ ಸೂಚನೆ ಕೊಡ್ತಾ ಇದೆ. ಮತ್ತೆ ಸುಜಾನ್ ಈ ಬಾರಿ ಎಸೆದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಇಬ್ಬರು ಕ್ಷೇತ್ರಶರು ಕೂಡ ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. ಮತ್ತೆ ಬೌಂಡ್ರಿ ಸೇರ್ಪಡೆ ಪ್ರಗತಿ ಖಾತೆಗೆ ಬರ್ತಾ ಇದೆ. ವಿಕ್ಕಿ ಮುಖೇನ 2 ಸಿಕ್ಸರ್ ಪ್ಲಸ್ 1 ಬೌಂಡ್ರಿ.
ತಂಡದ ಮೊತ್ತ 17 ಓಟವನ್ನು ದಾಖಲಿಸ್ತಾ ಇದೆ. ಸುಲಭದ ಒಂದು ಕ್ಯಾಚ್ ಅವಕಾಶ ಇತ್ತು. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ದಾರೆ ವಿಕ್ಕಿ. ಮೊದಲ ಜೀವದಾನವನ್ನು ಪಡ್ಕೊಂಡ ಆಟಗಾರ ಬಿರುಸಿನ ಆಟ ಕೈ ಹಾಕ್ತಾ ಇದ್ದಾನೆ ಪ್ರಗತಿ ಬೆಂಗ್ರೆ ಪರವಾಗಿ. ಪ್ರಕಾಶ್ ಸಾಲ್ಯಾನ್ ರವರ ಹಿರಿತನದ ಒಂದು ತಂಡ, ಬಹಳಷ್ಟು ಮಂದಿ ಸಮಾನ ಮನಸ್ಕರು ಒಂದಾಗಿ ಈ ತಂಡವನ್ನು ಮುಂದುವರಿಸ್ತಾ ಇದ್ದಾರೆ. ಈ ತಂಡದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮತ್ತೆ ಸಮರ್ಥ ಹೊಡೆತ ಸ್ಕ್ವಾಲರ್ ಭಾಗದಲ್ಲಿ 1 ಓಟ, 2ನೇ ಓಟದ ಪೂರೈಕೆ 19ರ ಮೊತ್ತವನ್ನು ತಲುಪ್ತಾ ಇರುವಂತ ಪ್ರಗತಿ ನಾಸ್ಟಾರ್ ಬೆಂಗ್ರೆ. ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಜೈ ಹನುಮಾನಿನ ವಿರುದ್ಧ ಬಹಳಷ್ಟು ಪ್ರಯಾಸದ ಜಯವನ್ನು ದಾಖಲಿಸಿದಂತ ಒಂದು ತಂಡ ಫೈನಲ್ ಸುತ್ತಿನಲ್ಲಿ ಅಯೋಧ್ಯ ಮಲ್ಪೆಯನ್ನು ಎದುರಿಸ್ತಾ ಇದೆ. ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಉಮೇಶ್ ಕೋಡಿಕೆಲ್ ಅವರಿಗೆ ನಮ್ಮ ಸಂಘದ ಸದಸ್ಯರಾಗಿರುವಂತಹ ರಕ್ಷಿತ್ ಕರ್ಕೇರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ತಳ ಮೊತ್ತ 20. ಅಂಗದ ಒಳಭಾಗದಲ್ಲೇ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ತಳ ಮೊತ್ತ 20. ಸರಿಸುಮಾರು 2000 ವರ್ಷದಿಂದ ನಿರಂತರವಾಗಿ ಬೆಂಗಳೂರಿನ ಮೊಗವೀರ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಜಿಪ್ಸಿಯ ತಂಡ ಈ 14ರಿಂದ 15 ವರ್ಷ ಅವರೇ ಹೇಳುವಂತಹ ದಾಖಲೆ ಪ್ರಕಾರ 10ಕ್ಕಿಂತ ಮಿಕ್ಕಿದ ಪ್ರಶಸ್ತಿಗಳನ್ನು ಇದುವರೆಗೆ ಬೆಂಗಳೂರಿನ ಮೊಗವೀರ ಪಂದ್ಯಾಟದಲ್ಲಿ ಜಯಿಸಿ ತಂದಂತ ಮಂಗಳೂರಿನ ಮೊಗವೀರ ಏಕಮಾತ್ರ ತಂಡ ಜಿಪ್ಸಿ ಇಲ್ಲಿ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದೆ. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿರುವಂತಹ ಅಶ್ವಥ್ ಪಾಂಗಲ್ ಅವರಿಗೆ ನಮ್ಮ ತಂಡದ ಸದಸ್ಯರಾಗಿರುವಂತಹ ರಕ್ಷಿತ್ ಅವರು ಸ್ಮರಣಿಕೆಯನ್ನು ನೀಡುವ ಮುಖಾಂತರವಾಗಿ ನಮ್ಮ ತಂಡಕ್ಕೆ ಶುಭವನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ತಮಗೂ ಅಶ್ವಥ್ ಪಾಂಗಲ್ ಅವರಿಗೆ ಮೊಗವೀರ ಪ್ರೀಮಿಯರ್ ಲೀಗ್ 2000 ಪಂದ್ಯಾಟಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಅಯೋಧ್ಯೆ ಕೂಡ ಹೊಸ ತಂಡವಾದ ಪ್ರಗತಿ ಸಾಧಾರಣ 17-18 ವರ್ಷಗಳ ಕಾಲದ ಇತಿಹಾಸ ಹೊಂದಿರುವಂತಹ ಒಂದು ತಂಡ. ಇತ್ತೀಚಿನ ದಿನಗಳ ತಂಡವನ್ನ ಕಟ್ಟುವಂತದ್ದೇ ಒಂದು ಸವಾಲಿನ ಕೆಲಸ. ಕಂಬಳದ ಕೋಣಗಳಾದ್ರೂ ಆಗಬಹುದು, ಟೆನ್ನಿಸ್ ಬಾಲ್ ಕ್ರಿಕೆಟಿಗರಲ್ಲ, ಅಲ್ಲಿವರೆ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಈ ಒಂದು ತಂಡದ ಮುಂದಾಳುತ್ವವನ್ನ ಹಲವಾರು ವರ್ಷಗಳಿಂದ ವಹಿಸಿಕೊಂಡಿರುವಂತಹ ಹಿರಿಯರು ಆತ್ಮೀಯರು ಆಗಿರುವಂತಹ ಪ್ರಕಾಶ್ ಸಾಲ್ಯಾನ್ ರವರ ಹಿರಿತನದಲ್ಲಿ ಈ ತಂಡ ಪಂದ್ಯಕೂಟವನ್ನು ಆಡ್ತಾ ಇದೆ. ಕೆಲವೊಂದು ಬಾರಿ ಪಂದ್ಯಾಟವನ್ನು ಕೂಡ ಬೆಂಗ್ರೆಯಲ್ಲಿ ಸಂಯೋಜನೆ ಮಾಡಿತ್ತು ಪ್ರಗತಿ. ಆಡಿನಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೊಂದೆಲ್ಲ ಚೊರೆ ಸೇರ್ಪಡೆ ಶಾರ್ಟ್ ಮಿಡಾನ್ ಭಾಗದ ಚೆಂಡು ಸಾಗಿತ್ತು. ವಿಕಿ ಮುಖೇನ ಒಂದೊಡೆ ಚೊರೆ ಸೇರ್ಪಡೆ. ತಳ ಮೊತ್ತ 21. ಈ ಮಾದರಿಯಲ್ಲಿ ಆದ ಬಹುಶಃ ಈ ಪಂದ್ಯ 60+, 60ಕ್ಕಿಂತ ಮಿಕ್ಕಿದ ಓಟವನ್ನು ದಾಖಲಿಸುವ ಎಲ್ಲ ಅವಕಾಶಗಳು ಕೂಡ ಇದೆ. ಅಯೋಧ್ಯದ ಎದುರಾಳಿಗಳ ತಂಡ ಪ್ರಗತಿ ಚಿತ್ರಾಪುರ ಪಂದ್ಯಾಟವನ್ನು ಆಡ್ತಾ ಇದೆ. ಅಂತಿಮ ಪಂದ್ಯಾಟ ಕೂಡ ಮತ್ತೆ ಯತೀಶ ಯಶ್ಪಾಲ್ ಸಾಲ್ಯಾನ್ ಅವರು ಮುಖ್ಯ ವೇದಿಕೆಗೆ ಬರಬೇಕು. ಯಶ್ಪಾಲ್ ಸಾಲ್ಯಾನ್ 2ನೇ ಬಾರಿ ಮತ್ತೊಮ್ಮೆ ಕ್ಯಾಚ್ ಕೈ ಚೆಲ್ಲಿದ್ರು. ವಿಘ್ನೇಶನಿಗೆ ಜೀವದಾನ, ಈ ಹಿಂದೆ ವಿಕ್ಕಿಗೆ ಜೀವದಾನವನ್ನು ನೀಡಿದಂತ ಅಯೋಧ್ಯದ ಆಟಗಾರರ ಲೆಕ್ಕಾಚಾರ ಬಹುಶಃ ಮೊದಲ ಹಂತದಲ್ಲೇ ಸ್ವಲ್ಪ ಮಟ್ಟಿಗೆ ತಲೆ ಕೆಳಗಾಗ್ತಾ ಇದೆ. ಬಹಳ ಸುತ್ತಮುತ್ತ ಯುವ ಆಟಗಾರರ ತಂಡ ಅಯೋಧ್ಯ 2 ಕ್ಯಾಚ್ಗಳನ್ನು ಕೈ ಚೆಲ್ಲಿದ್ರು. ಇಬ್ಬರು ಆಟಗಾರರು ಅಂಗಣ ಒಳಭಾಗದಲ್ಲಿ ಜೀವದಾನದ ಬಲ್ಲ ಮೇಲೆ ಆಟವನ್ನು ಆಡ್ತಾ ಇದ್ದಾರೆ. M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕೂಡ ಇಲ್ಲಿ ಕಂಡುಕೊಳ್ತಾ ಇದೆ. ಮತ್ತೆ ಯತೀಶ ಈ ಬಾರಿ ಸಂದ ಚೆಂಡು ಶಾರ್ಟ್ ಬಿಡುಗಡೆ ಭಾಗದಲ್ಲಿ ದೀಪು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಳ ಮೊತ್ತ ಕೂಡ 22. 2-2.
2 ದಿನಗಳ ಕಾಲ ಬಹಳಷ್ಟು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಕಂಡ ಮುಖ್ಯ ವೇದಿಕೆಯಲ್ಲಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಟೂರ್ನಮೆಂಟಿನ ಬಹುಮಾನ ವಿತರಣಾ ಕಾರ್ಯಕ್ರಮದ ನಂತರ ಅಧಿಕೃತವಾಗಿ ಟೂರ್ನಮೆಂಟ್ ಮುಕ್ತಾಯವನ್ನು ಕಂಡುಕೊಳ್ಳುತ್ತೆ. ಮೊಗವೀರ ಪ್ರೀಮಿಯರ್ ಲೀಗ್ 2025 ಸ್ಲೋ ಡೆಲಿವರಿ ಯತೀಶೈ ಬರೆ ಮತ್ತೆ ವಿಕ್ಕಿಗೆ ಅವಕಾಶವನ್ನು ಮಾಡಿಕೊಟ್ಟು ಮಿಡ್ ವಿಕೆಟ್ ಸೀಮಾರೇಖೆಯ ಭಾಗದಲ್ಲಿ 3ನೇ ಸಿಕ್ಸರ್ ದಾಖಲಿಸುವ ವಿಕ್ಕಿ. ಚೆಕ್. ಹಲೋ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸದಾ ನಮ್ಮೊಂದಿಗೆ ಇರುವಂತಹ ನಿಖಿಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೊದಲ ಹಂತದಲ್ಲಿ ನಮ್ಮ ಊರಿನಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿರುವಂತಹ ನಿಖಿಲ್ ಪುತ್ರನವರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ನಮ್ಮ ಜಿಪ್ಸಿ ತಂಡದ ಅಧ್ಯಕ್ಷರು ಅನಿಲ್ ಪುತ್ರನವರು, ಅನಿಲ್ ಕರ್ಕೆರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಧಾರ್ಮಿಕ ಕ್ಷೇತ್ರ ತನ್ನನ್ನು ತೊಡಗಿಸಿ ಎಲ್ಲ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ನಿಖಿಲ್ ಪುತ್ರನವರಿಗೆ ನಮ್ಮ ಜಿಪ್ಸಿ ಅಧ್ಯಕ್ಷರು ಅನಿಲ್ ಕರ್ಕೆರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಭಾಗದಲ್ಲಿ ಮತ್ತೊಂದು ಭರ್ಜರಿ ವಿಕೆ 4ನೇ ಸಿಕ್ಸರ್ ದಾಖಲಿಸಿದ ಫೈನಲ್ ಪಂದ್ಯದಲ್ಲಿ ಪ್ರಗತಿ ಆರ್ಭಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ 34ಕ್ಕೆ ತಂಡದ ಮೊತ್ತ. ಕೈ ಚೆಲ್ಲಿದ ಕ್ಯಾಚ್ಗಳೇ ಮುಳುವಾಗ್ತಾ ಇದೆ. ಅಯೋಧ್ಯ ವಿಕ್ಕಿ 4ನೇ ಸಿಕ್ಸರ್ ದಾಖಲಿಸಿದ್ರು. ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇರುವಂತಹ ಪ್ರಗತಿ ನಾರ್ತ್ ಸ್ಟಾರ್ ಬೆಂಗ್ರೆಯ ತಂಡ ಫೈನಲ್ ಅಲ್ಲೂ ಕೂಡ ಉತ್ತಮ ರೀತಿಯ ಮೊತ್ತವನ್ನು ಪೇರಿಸುವ ಸೂಚನೆ. ಶಾರ್ಟ್ ಬಡಿಗಳ ಭಾಗದಲ್ಲಿ ಮತ್ತೊಂದು ಸೇರ್ಪಡ ಕಿರಣ್ ಮತ್ತು ಕ್ಷೇತ್ರ ರಕ್ಷಣೆ ಮೊದಲಾಗಿ ಓವರ್ ಮುಕ್ತಾಯ 35ಕ್ಕೆ ನೋ ಲಾಸ್. ಪವರ್ ಪ್ಲೇ 2 ಓವರ್ಗಳಲ್ಲೇ ಇವಾಗ ಬೃಹತ್ ಮೊತ್ತವನ್ನು ಪೇರಿಸಿರುವಂತಹ ಪ್ರಗತಿ ತಂಡ ಇದೇ ಮೈದಾನದಲ್ಲಿ ಮಾರ್ಚ್ ತಿಂಗಳಲ್ಲಿ ರಾಮಾಂಜನೇಯ ಗುಡ್ಡೆಕೊಪ್ಲ ಜಿಪಿಎಲ್ ಗುಡ್ಡೆಕೊಪ್ಲ ಪ್ರೀಮಿಯರ್ ಲೀಗಿನ 3ನೇ ಆವೃತ್ತಿಯಲ್ಲಿ 10 ತಂಡಗಳನ್ನು ಆಡಿಸ್ತಾ ಇದೆ. 1 ಲಕ್ಷ ರೂಪಾಯಿಗಳ ಡೇ ಮ್ಯಾಚ್ ಕೂಡ ಇದೇ ಮೈದಾನದಲ್ಲಿ ನಡೆಯುತ್ತದೆ. ಮಾರ್ಚ್ ಮೊದಲ ವಾರ ಜಿಪ್ಸಿಯ ಟೂರ್ನಮೆಂಟ್ ಅಂತಿಮ ಹಂತಕ್ಕೆ ಬರ್ತಾ ಇದ್ದ ಹಾಗೆ ಸ್ವರಾಜ್ ಅವರು ಕೂಡ ನಿಧಾನವಾಗಿ ಮೌನಕ್ಕೆ ಶರಣಾಗ್ತಾ ಇದ್ದಾರೆ. ಮೌನಕ್ಕೆ ಶರಣಾಗುವ ವರ್ಗ ಒಂದು ಬೇರೆ ಇದೆ, ಆದರೆ ಇವರು ಈ ಪಂದ್ಯಾಟ ಮುಗಿಯುವಂತಹ ಹಂತಕ್ಕೆ ಬಂದಾಗಲೇ ಮೌನಕ್ಕೆ ಶರಣಾಗ್ತಾ ಇದ್ದಾರೆ. ಅಂಗಣ ಒಳಭಾಗದತ್ತ ಮತ್ತೆ ಸುಜಾನ್ 3ನೇ ಓವರ್ ಮೊದಲ ಚೆಂಡಿಗಾಗಿ ಅಂಡರ್ಫೋನ್ ನಂಬರ್ 2 35ಕ್ಕೆ ನೋ ಲಾಸ್. ಪ್ರಗತಿ ಬೆಂಗ್ರೆಯ ತಂಡ ನಾರ್ತ್ ಸ್ಟಾರ್ ಈ ಪಂದ್ಯಕೂಟವನ್ನು ಇಲ್ಲಿ ಆಡ್ತಾ ಇದೆ. ಅಂಗಣ ಭಾಗದಲ್ಲಿ 3ನೇ ಓವರ್ ಮೊದಲ ಚೆಂಡು ಫುಲ್ ಟಾಸ್ ಆಗಿ ಬಿದ್ದಿತ್ತು. ವಿಕ್ಕಿ ಮುಖ್ಯವಾಗಿ ಲಾಂಗ್ ಆನ್ ಬಾಲ್ ಭಾಗದಲ್ಲಿ ಸಿಕ್ಸರ್ ಬಾರಿ. ನಲವತ್ತ ಓಟ ಇವಾಗಲೇ 5 ಸಿಕ್ಸರ್ ದಾಖಲಿಸಿರುವಂತಹ ವಿಕ್ಕಿ ಕ್ಯಾಚ್ ಕೈ ಚೆಲ್ಲಿದ ನಂತರ 3ನೇ ಸಿಕ್ಸರ್ ಸಿಡಿಸಿದ್ರು. ಅಯೋಧ್ಯಕ್ಕೆ ಒತ್ತಡ ಆರಂಭ ಆಗ್ತಾ ಇದೆ. ಸುಜಾನ್ ಬಾರಿಯ ಸದಾ ಚೆಂಡು ಮತ್ತೆ ಫೈನಲ್ ಪಂದ್ಯ ಲಾಂಗ್ ಆಫ್ ಭಾಗದಲ್ಲಿ 6ನೇ ಸಿಕ್ಸರ್ ದಾಖಲಿಸಿದ್ರು ವಿಕ್ಕಿ.
ಚೆಕ್ ಹಲೋ ರಾಘು ಕಾಡೂರ್ ಅವರು ಮುಖ್ಯ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಈ ಒಂದು ಟೂರ್ನಮೆಂಟಿನ ಅಫಿಷಿಯಲ್ ಆಗಿರುವಂತಹ ರಾಘು ಕಾಡೂರ್ ಅವರ ಮುಖ್ಯ ವೇದಿಕೆ ಮೇಲೆ ಬರಬೇಕು. ಜನಪ್ರಿಯ ಅಂಪೈರ್, ಬಹಳಷ್ಟು ಪಂದ್ಯಾನುಕೂಟಗಳಿಗೆ ನಿರ್ಣಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ರಾಘು ಕಾಡೂರ್ ಅವರು ಮುಖ್ಯ ವೇದಿಕೆ ಬರಬೇಕು. ಇವರಿಗೆ ನಮ್ಮ ಸಂಸ್ಥೆಯ ಸದಸ್ಯರಾಗಿರುವಂತಹ ದೀಕ್ಷಿತ್ ಶ್ರೀಯನ್ ಅವರು ಈ ಒಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ಭಾಗದಲ್ಲಿ 53 ಒಟ್ಟಾರೆಯಾಗಿ ವಿಕ್ಕಿಯ ಮೊತ್ತ 51 ನಾಟ್ ಔಟ್, ಅರ್ಧ ಶತಕ. ಫೈನಲ್ ಪಂದ್ಯದಲ್ಲಿ ಇವಾಗ ಭರ್ಜರಿಯ ಒಂದು ಅರ್ಧ ಶತಕವನ್ನು ದಾಖಲಿಸಿ ಆಟಗಾರ 7ನೇ ಸಿಕ್ಸರ್ ಮೇಲೆ ದಾಖಲಿಸಿದ್ರು. ತಂಡದ ಮೊತ್ತ 53, ವಿಕ್ಕಿಯ ಮೊತ್ತ ನಾಟ್ ಔಟ್ 51. ಈ ಒಂದು ಇನ್ನಿಂಗ್ಸ್ ಅನ್ನು ಆಡಿದಕ್ಕಾಗಿ ಅಭಿನಂದನೆಯನ್ನು ಸಮರ್ಪಿಸಿದ ಜಿಪ್ಸಿಯ ಪರವಾಗಿ. ಅದು ಕೂಡ ಫೈನಲ್ ಅಂತ ವೆರಿ ಇಂಪಾರ್ಟೆಂಟ್ ಇನ್ನಿಂಗ್ಸ್ ನಲ್ಲಿ ಅರ್ಧ ಶತಕ. ಎಲ್ಲರೂ ಕೂಡ ಒಂದು ಚಪ್ಪಾಳೆ ಮಾಡಿದರೆ ಬಹಳಷ್ಟು ಒಳ್ಳೆಯದಿತ್ತು. ಈ ಟೂರ್ನಮೆಂಟಿನ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಕೂಡ ಫಾಸ್ಟೆಸ್ಟ್ ಹಾಫ್ ಸೆಂಚುರಿಯನ್ನು ದಾಖಲಿಸಿದ್ರು ವಿಕೆ ಮತ್ತೆ ಸುಜಾನ್. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮತ್ತೆ ಮಿಡ್ ವಿಕೆಟ್ ಸೀಮಾರೇಖೆಯ ಭಾಗದಲ್ಲಿ ಸಿಕ್ಸರ್. ಆ ರೋಟದ ಸೇರ್ಪಡೆ ಈ ಬಾರಿ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಚೆಕ್ ಹಲೋ ನಮ್ಮ ಪಂದ್ಯಕೂಟದ ವೀಕ್ಷಕ ವಿವರಣೆಗಾರರು ಪ್ರಶಾಂತ್ ಅಂಬಲಪಾಡಿ ಅವರ ಮುಖ್ಯ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. 2 ದಿನಗಳ ಕಾಲ ನಮ್ಮೊಂದಿಗೆ ಬಹಳಷ್ಟು ಸಹಕಾರ ನೀಡಿರುವಂತಹ ಪ್ರಶಾಂತ್ ಅಂಬಲಪಾಡಿ 4ಕ್ಕೆ 4 ಸಿಕ್ಸರ್ ಈ ಓವರ್ನಲ್ಲಿ 5ನೇ ಬಾರಿ ಹೆಸರಿಂದ ಚೆಂಡು ಇತರ ಸ್ಕಾಲಿಂಗ್ ಭಾಗದಲ್ಲಿ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ತಳ ಮೊತ್ತ 59, ವಿಕ್ಕಿಯ ಮೊತ್ತ 57 ನಾಟ್ ಔಟ್. ಈ ಟೂರ್ನಮೆಂಟಿನ ಭರ್ಜರಿಯ ಒಂದು ಆಟವನ್ನು ಫೈನಲ್ ಅಲ್ಲಿ ತೋರ್ಪಡಿಸ್ತಾ ಇರುವಂತಹ ನಾಸ್ಟಾರ್ ಪ್ರಗತಿಯ ಯುವ ಆಟಗಾರ ಕೂಡ ಕೈ ಚೆಲ್ಲಿದ ಕ್ಯಾಚ್ ಅಯೋಧ್ಯಕ್ಕೂ ಕೂಡ ಮುಳುವಾಗ್ತಾ ಇದೆ. ಇಬ್ಬರು ಆಟಗಾರರಿಗೂ ಜೀವದಾನವನ್ನು ಕೊಟ್ಬಿಟ್ರು. ಲಾಸ್ಟ್ ಒನ್ ಮಗವೀರ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಲಾಕ್ಷಿಕ ಭಾಗದಲ್ಲಿ ಬಿದ್ದ ಚೆಂಡು ಒಂದೋಟದ ಸೇರ್ಪಡೆ ವೈಡ್ +1. 61ರ ಮೊತ್ತವನ್ನು ತಲುಪ್ತಾ ಇರುವಂತಹ ಪ್ರಗತಿ ನಾಸ್ಟಾರ್ ಭಂಗಿರ ಬಹುಶಃ ಈ ಟೂರ್ನಮೆಂಟಿನ ಗರಿಷ್ಠ ಮೊತ್ತ ಟೀಮ್ ಟೋಟಲ್ ಅನ್ನು ಪೇರಿಸುವ ಸೂಚನೆ ಕೊಡ್ತಾ ಇದೆ. ಮೊದಲ ಅತ್ಯುತ್ತಮ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ದಾಖಲಾಗ್ತಾ ಇದೆ. ಒಂದು ಬಹಳಷ್ಟು ಉತ್ತಮ ರೀತಿಯ ಪಂದ್ಯಕೂಟ. ಇತ್ತೀಚೆಗೆ ಮೊಗವೀರರ ಪಂದ್ಯಾಟಗಳಿರ್ಬಹುದು ಅಥವಾ ಇನ್ನಿತರ ಸಮಾಜ ಬಾಂಧವರ ಪಂದ್ಯಾಟಗಳಿರ್ಬಹುದು. ಈ ಹಂತದಲ್ಲಿ ಮತ್ತೊಂದು ಉತ್ತಮವಾದ ಆಡತಾಂಗಣ ಭಾಗದಲ್ಲಿ ವಿಘ್ನೇಶನ ಆಟ ಈ ಹಂತದಲ್ಲೇ ಮುಕ್ತಾಯ. 3ನೇ ಓವರ್ ಅಂತಿಮ ಚೆಂಡಿನಲ್ಲಿ ಒಂದು ವಿಕೆಟ್ ಅನ್ನು ಸುಜಾನ್ ಪಡ್ಕೊಂಡ್ರು. ಅಂಗಣ ಒಳಭಾಗದತ್ತ ಕಾಂಚನ್ರು ಬಂದ್ರು. ರೀಲ್ಸ್ ಮಾಡುವವರಿಗೆ ಅದರ ಅನುಭವ ಬೇಕಿದ್ರೆ ತರಬೇತಿ ಕೊಡ್ತಾರೆ ಅವರು. ರೀಲ್ ಸ್ಟಾರ್ಗಳು ಹೌದು. ಒಟ್ಟಾರೆ ಏನೇ ಮಾಡಿ ಆರೋಗ್ಯಕ್ಕೆ ಒಂದು ಒಳ್ಳೇದಾದ್ರೆ ಆಯ್ತು ಅಷ್ಟೇ. ಅಂಗಣ ಒಳಭಾಗದತ್ತ
ಮೂರನೇ ಓವರ್ ಮುಕ್ತಾಯದ ಹಂತದಲ್ಲಿ 61ಕ್ಕೆ 1 ಬಿರುಸಿನ ಆಟವನ್ನು ಆಡ್ತಾ ಇರುವಂತಹ ವಿಕಿ ಇನ್ನು ಕೂಡ ಅಂಗಡ ಒಳಭಾಗದಲ್ಲಿ 8 ಸಿಕ್ಸರ್ ದಾಖಲಿಸಿ ಆಡ್ತಾ ಇದ್ದಾನೆ. ಪವನ್ ಮತ್ತೋರ್ವ ಎಸ್ಆರ್ನನ್ನ ಪರಿಚಯಿಸ್ತಾ ಇದ್ದಾರೆ ಬಾರಿ ಅಯೋಧ್ಯ ಮಲ್ಪ ಯುವ ಆಟಗಾರರ ಹೊಸ ತಂಡ. ಮಲ್ಪೆಯಲ್ಲಿ ಹೊನಬಳಕಿನ ಪಂದ್ಯಾಟವನ್ನು ಸಂಯೋಜನೆ ಮಾಡಿದಂತಹ ಈ ಒಂದು ತಂಡ ಕಳೆದ 2 ವರ್ಷಗಳಲ್ಲಿ ಕೆಲವೊಂದು ಪ್ರಮುಖ ಟೂರ್ನಮೆಂಟ್ ಜಯವನ್ನು ಕೂಡ ದಾಖಲಿಸಿತು. ಅಯೋಧ್ಯ ನಾಲ್ಕನೇ ಓವರ್ ಆರಂಭಗೊಳ್ತಾ ಇದೆ. ಯಶ್ಪಾಲ್ ಸುವರ್ಣ ಎಂಟನ್ನು ಬಳಸ್ತಾ ಇದ್ರು. ಕ್ಲೋಸ್ ಓವರ್ ಪಿಚ್ ಅನ್ನು ಮತ್ತೆ ಮಿಡಿಗಳ ಭಾಗದಲ್ಲಿ ಉತ್ತಮರಿದ ಹೊಡೆತ ವಿಕಿ ಒಂದೋಟ ಸೇರ್ಪಡೆಯನ್ನು ಮಾಡಿ ತನ್ನ ಮೊತ್ತ ಕೂಡ 62. ನಂಬಲ ಸಾಧ್ಯ ರೀತಿಯಲ್ಲಿ ಮೊದಲ ದಿನ 3 ಸತತ ಪಂದ್ಯಾಟಗಳ ಜಯವನ್ನು ದಾಖಲಿಸಿದಂತ ಪ್ರಗತಿ ಅದಾದ ಬಳಿಕ ಅತ್ಯುತ್ತಮ ಆಟವನ್ನು ಇವತ್ತು ಮುಂದುವರಿಸ್ತಾ ಇದೆ. ಫೈನಲ್ ನಲ್ಲೂ ಕೂಡ ಪವನ್ ಈ ಬಾರಿ ಕಾಂಚನ್ಗೆ ಸಂದ ಒಂದು ಚೆಂಡು ಸೋಲ್ಮಡಿಯ ತಿರುವನ್ನು ಪಡ್ಕೊಳ್ತಾ ಇದೆ. ಗೋಡಾಕ್ಷಣ ಭಾಗದಲ್ಲಿ ಅನ್ವೇತ್ ಈ ತಂಡದ ಮತ್ತೊಬ್ಬ ಪ್ರಮುಖ ಆಟಗಾರ ಕೂಡ ಅಯೋಧ್ಯದ ಪರವಾಗಿ ತಳ ಮೊತ್ತ 62. ಟೂರ್ನಮೆಂಟಿನ ಅಂತಿಮ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಉತ್ತಮ ರೀತಿಯ ಹೊಡೆತ ಒಂದೋಟದ ಸೇರ್ಪಡೆ ಅರ್ಜುನ್ ಕಾಂಚನ್ ಖಾತೆ ಆರಂಭಗೊಳ್ತಾ ಇದೆ. 63 ತಳ ಮೊತ್ತ. ಬಹಳಷ್ಟು ಉತ್ತಮ ರೀತಿಯ ಸಂಯೋಜನೆ ಮಾಡಿದಂತಹ ಜಿಪ್ಸಿ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ. ತನ್ನ ಭಾಗದಲ್ಲಿ 9ನೇ ಸಿಕ್ಸರ್ ಬಾರಿ 4ನೇ ಓವರ್ 4ನೇ ಚೆಂಡಿನಲ್ಲಿ ದಾಖಲಿಸಿದ ವಿಕಿ ಸಿಕ್ಸರ್ ನಂಬರ್ 9. ಅರವತ್ನಾಲ್ಕು ವೈಯಕ್ತಿಕ ಮೊತ್ತ. ವಿಕ್ಕಿ ಬಹುಶಃ ಸೆಂಚುರಿ ದಾಖಲಿಸುವ ಅವಕಾಶಗಳು ಕೂಡ ಇದೆ. 2 ದಿನಗಳ ಕಾಲ ನಮ್ಮೊಂದಿಗೆ ಚೆಂಡೆ ಮುಖಾಂತರವಾಗಿ ಸಹಕಾರ ನೀಡಿರುವಂತಹ ಶ್ರೀ ದುರ್ಗಾ ಚೆಂಡೆ ಮಾಲಕರಾಗಿರುವಂತಹ ವಿಶಾಖ್ ರವರು ವೇದಿಕೆ ಮೇಲೆ ಬರಬೇಕು. ಅಂಗಡ ಹೊರಭಾಗದಲ್ಲಿ ತನ್ನ ಸ್ಕಾಲದ ಭಾಗದಲ್ಲಿ ಒಂದು ಅತ್ಯುತ್ತಮ ಮೂಲಕವಾಗಿ ವಿಕ್ಕಿ ಔಟ್. 9 ಸಿಕ್ಸರ್ಗಳ ಮುಖೇನ 64 ಓಟವನ್ನು ದಾಖಲಿಸಿದ ಪ್ರಗತಿ ನಾಸರ್ ಬೆಂಗ್ರೆ ಯುವ ಆಟಗಾರ. ಈ ಬಾರಿ ವಿಕ್ಕಿ ವಾಪಸ್ ಬಹಳಷ್ಟು ಅತ್ಯುತ್ತಮ ಇನ್ನಿಂಗ್ಸ್ ಈ ಬಾರಿ ಚಿತ್ರಾಪುರ ಮೈದಾನದಲ್ಲಿ ಆಡಿದ್ರು. ಶ್ರೀ ದುರ್ಗಾ ಚೆಂಡೆ ಮಾಲಕರಾಗಿರುವಂತಹ ಇವರಿಗೆ ನಮ್ಮ ತಂಡ ಸದಸ್ಯರಾಗಿರುವಂತಹ ಪ್ರಜ್ವಲ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. 2 ದಿನಗಳ ಕಾಲ ನಮ್ಮೊಂದಿಗೆ ಬಹಳಷ್ಟು ಸಹಕಾರವನ್ನು ನೀಡಿರುವಂತಹ ಚೆಂಡೆ ಮಾಲಕರು ವಿಶಾಖ್ ರವರಿಗೆ ಭೋಗವೀರ ಪ್ರೀಮಿಯರ್ ಲೀಗ್ 2025 ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅಂಗಡ ಒಳಭಾಗದ ಸುಮಿತ್ ಸೇರ್ಪಡೆ ಬಿರುಸಿನ ಆಟವನ್ನು ಆಡಿದಂತ ವಿಕ್ಕಿ ಆಟ ಮುಕ್ತಾಯ. ಈ ಬಾರಿ ಸಂದ ಚೆಂಡು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಸ್ಕೋರ್ ಇಸ್ ಆನ್ 70. ಲೆಗ್ ಬಾಯ್ ದೀಪಕ್ ಕಡ್ಪಾಡಿ ಮತ್ತು ಕೃಷ್ಣಪ್ಪ ಈ ಪಂದ್ಯಾಟದ ಅಂಪೈರ್ಸ್ಗಳು. ಕಳೆದ 3 ವರ್ಷಗಳ ಹಿಂದೆ ಕೃಷ್ಣಪ್ಪ ಅವರ ಗಂಟಿಗೆ ಬೆಲ್ಸ್ ಬಿದ್ದು ಇಂಜೂರ್ಡ್ ಆಗಿತ್ತು. ಬೆಲ್ಸ್ ಬಿದ್ದ ಈ ಪ್ರಕರಣವೇ ದೊಡ್ಡ ಇತಿಹಾಸವೂ ಆಗಿತ್ತು. ಅವರು ಅದಾದ ನಂತರ 2 ವರ್ಷ ಟೆನ್ನಿಸ್ ಬಾಲ್ ಅಲ್ಲಿ ಅಂಪೈರಿಂಗ್ ಮಾಡಲಿಲ್ಲ. ಇವಾಗಲೂ ಅಷ್ಟೇ ಅವರು ಬೆಲ್ಸ್ ಕಂಡ್ರೆ ಆಗಲ್ಲ. ಆ ನಿಟ್ಟಲ್ಲಿ ಕೊನೆ 2 ಓವರ್ಗಳು ಇವಾಗ ಬಾಕಿ ಇದೆ.
ಆದಷ್ಟು ಓಟುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ನಮ್ಮ ಕಾರ್ಯಕ್ರಮದ ಮತ್ತೋರ್ವ ದಾನಿಗಳು ನಮ್ಮ ತಂಡದ ಸದಸ್ಯರಾಗಿರುವಂತಹ ವಿದೇಶದಲ್ಲಿ ದುಡಿಯುವಂತಹ ನಮ್ಮ ತಂಡ ಸದಸ್ಯರು ರಕ್ಷಿತ್ ಕರ್ಕೇರ್ ಅವರು ಮುಖ್ಯ ವೇದಿಕೆ ಮೇಲೆ ಬರಬೇಕು. ಇವರಿಗೆ ನಮ್ಮ ತಂಡದ ಜಿಪ್ಸಿಯ ಅಧ್ಯಕ್ಷರಾಗಿರುವಂತಹ ಅನಿಲ್ ಕರ್ಕೇರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ. ನಮ್ಮ ಪಂದ್ಯಕೂಟಕ್ಕೆ ಧನ ಸಹಾಯ ನಿಂತ ರಕ್ಷಿತ್ ಕರ್ಕೇರ್ ಅವರಿಗೆ ಜಿಪ್ಸಿ ಪ್ರೀಮಿಯರ್ ಲೀಗ್ನ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. ಅಂಗನವಾಡಿ ಕಿರಣ್ ಮಟ್ಟು 5ನೇ ಓವರ್ನ ಮೊದಲ ಚೆಂಡು ಈ ಹಿಂದಿನ ಜೈ ಹನುಮಾನ್ನ ವಿರುದ್ಧದ ಪಂದ್ಯಾಟದಲ್ಲೂ ಕೂಡ ಅತ್ಯುತ್ತಮ ಎಸೆಗಾರಿಕೆಯನ್ನು ಕೊನೆ ಹಂತದಲ್ಲಿ ತೋರ್ಪಡಿಸಿದಂತ ಕಿರಣ್ ಮಟ್ಟು ಅವರು ಇತ್ತೀಚೆಗಿನ ವರ್ಷದಲ್ಲಿ ಬಹಳಷ್ಟು ಕ್ರಿಕೆಟ್ ಆಟವನ್ನು ಆಡ್ತಾ ಇದ್ದಾರೆ. ಮಟ್ಟು ಕಿರಣ್ 2ನೇ ಬಾರಿ ಔಟ್ ಸ್ವಿಂಗರ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ವಿಕ್ಕಿಯ ಪತನದ ನಂತರ ಒಂದಷ್ಟು ಪಂದ್ಯಾಟ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಮಲ್ಪೆ ಅಯೋಧ್ಯ ಪವನ್ ಅವರ ನಾಯಕತ್ವದ ತಂಡವೂ ಕೂಡ 3ನೇ ಬಾರಿ ಮತ್ತೊಂದು ಕ್ಲೋಸ್ ಓವರ್ ಪಿಚ್ ಆಗಿರುವಂತಹ ಚೆಂಡು ಲಾಂಗ್ ಆಫ್ ನಡುವಣ ಬಾರಿ ಫ್ಲಾಟ್ ಸಿಕ್ಸರ್. ಮತ್ತೆ ಆಟದ ಸೇರ್ಪಡೆ ಈ ಬಾರಿ ತಂಡದ ಮೊತ್ತ 76 ಓಟಗಳು. ಮಗವೀರ ಪ್ರೀಮಿಯರ್ ಲೀಗಿನ ಹಗಲು ರಾತ್ರಿಯ ಪಂದ್ಯಾಟದ ಫೈನಲ್ ಪಂದ್ಯಾಟ ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇದೆ. ನಾರ್ತ್ ಸ್ಟಾರ್ ಪ್ರಗತಿ ಬೆಂಗ್ರೆಯ ತಂಡ, ಪ್ರಕಾಶ್ ಸಾಲ್ಯಾನ್ ಅವರ ಹಿರಿತನದ ಒಂದು ತಂಡ ಕೂಡ ಇಲ್ಲಿ ಆಡ್ತಾ ಇದ್ದಾರೆ. ತನ್ಮದಲ್ಲಿ ಬಿದ್ದ ಚೆಂಡು ತನ್ಮಲಕ್ಕಾಗಿ ಔಟ್. ಕ್ಲೀನ್ ಬೌಲ್. ಮತ್ತೊಂದು ಹೋದರಿ ಆಘಾತವನ್ನು ಕಂಡ ಪ್ರಗತಿ. ಸುಮಿತ್ ವಾಪಸ್ ಕ್ಲೀನ್ ಬೌಲ್ಡ್ ಮುಖ್ಯವಾಗಿ. ತಳ ಮೊತ್ತ 76. 76 ಫಾರ್ ಲಾಸ್ ಆಫ್ ವಿಕೆಟ್ ನಂಬರ್ 3. ಅಂಗಣ ಒಳಭಾಗದ ತಾಬಿ ಬರ್ತಾ ಇದ್ದಾನೆ ಮತ್ತೋರ್ವ ಆಟಗಾರ. ಮಗವೀರ ಸಮಾಜದ 150ಕ್ಕಿಂತ ಮಿಕ್ಕಿದ ಆಟಗಾರರು 10 ತಂಡಗಳಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಆಡಿದ್ರು. ಆಡಿದ ಎಲ್ಲಾ ತಂಡಗಳ ಫ್ರಾಂಚೈಸಿ ಅವರಿಗೆ ಆಟಗಾರರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಕೂಡ ಇದೇ ಸಂದರ್ಭ ಸಮರ್ಪಿಸ್ತಾ ಇದ್ದೇವೆ. ಜಿಪ್ಸಿ ಫ್ರೆಂಡ್ಸ್ ಕುಳಾಯಿಯ ಪರವಾಗಿ. ಮತ್ತೆ ಕಿರಣ್ ಅಬಿಗೆ ಸಂದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದು ಸುಲಭ ಕ್ಯಾಚ್. ತನ್ಮದ ಅಬಿ ವಾಪಸ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡ್ಕೊಂಡ ಕಿರಣ್ ಮಟ್ಟು. ಅಂಗಣ ಒಳಭಾಗದ ಕರಣ್ ಮತ್ತೋರ್ವ ಆಟಗಾರನ ಸೇರ್ಪಡೆ. ದುರ್ಗಾ ಎಂಟರ್ಪ್ರೈಸಸ್ ಬ್ಯಾನರ್ಗೆ ಯಾವುದೇ ಸಿಕ್ಸರ್ ಬಿದ್ರೂ ಕೂಡ 2,000 ರೂಪಾಯಿಗಳ ಕೊಡುಗೆ ಇದೆ. ಅದರ ಮಾಲೀಕರು ನಾಗರಾಜ್ ಅವರು ಇದನ್ನು ಕೂಡ ಮಾಡ್ತಾ ಇದ್ದಾರೆ. ದುರ್ಗಾ ಎಂಟರ್ಪ್ರೈಸಸ್ ಕಟ್ಔಟ್ ಇವಾಗ ಮಿಡ್ ವಿಕೆಟ್ ನಲ್ಲಿ ಇದೆ. ಅದು ಆದಷ್ಟು ಸಿಕ್ಸರ್ ದಾಖಲಾಗ್ತದೆ ನೋಡಬೇಕಾಗಿದೆ ಮುಂದಿನ ಹಂತದಲ್ಲಿ. ಮತ್ತೆ ಕರಣ್ ಸಂದ ಚೆಂಡು ಓವರ್ ಮುಕ್ತಾಯ 76ಕ್ಕೆ 4. 5ನೇ ಓವರ್ನ ಮುಕ್ತಾಯದ ಹಂತವನ್ನು ಕಂಡ ಈ ಫೈನಲ್. ಅದರ ಪಕ್ಕದಲ್ಲೇ ಇರುವಂತಹ ರಿಯಾನ್ಸ್ ಪುನೀತ್ ಬಂಗೇರ
ಆ ಒಂದು ಕಟ್ಔಟಿಗೂ ಕೂಡ ಯಾವುದೇ ಸಿಕ್ಸರ್ ಬಿದ್ರು 2,000 ರೂಪಾಯಿಗಳ ಕೊಡುಗೆ ಇದೆ. ಆದ್ರೆ ಅವರು ಘೋಷಣೆ ಮಾಡಿ 2 ದಿನ ಆಯ್ತು, ಪುಣ್ಯಕ್ಕೆ ಅದರ ಪಕ್ಕ ಯಾವ ಸಿಕ್ಸರು ಹೋಗ್ತಾ ಇಲ್ಲ. ಕೆಲವರ ಕಿಸೆಯಲ್ಲಿ ಮಾಯ ಇರ್ತದೆ, ಕೆಲವೊಂದು ನೋಟಿನಲ್ಲೂ ಮಾಯ ಇರ್ತದೆ. ಅಂಗಣ ಒಳಭಾಗದತ್ತ ಅರ್ಜುನ್ ಕಾಂಚನ್ ಆಡ್ತಾ ಇದ್ದಾನೆ. ಲಾಸ್ಟ್ ಓವರ್. ಆದ್ರೆ ಜೀವಿತ್ ಅವರ ಒಂದು ಸಿಕ್ಸರ್ ಅಲ್ಲಿಗೆ ಹೋಗಿತ್ತು, ಆದ್ರೆ 1 ಬೌನ್ಸ್ ಆಗಿ ಮಾತ್ರ ಅದು ಟಚ್ ಆಗಿತ್ತು. ಕೊನೆ ಓವರ್ ಬರ್ತಾ ಇದ್ದಾನೆ. ಮತ್ತೆ ಸ್ಯಾರಿಕ ಭಾಗದಲ್ಲಿ ಪವನ್. ಮೊಗವೀರ ಪ್ರೀಮಿಯರ್ ಲೀಗ್ ಫೈನಲ್. ಕಾಂಚನ್ಗೆ ಸದ ಚೆಂಡು. 6ನೇ ಓವರ್ ಕೊನೆ ಹಂತದಲ್ಲಿ ಮತ್ತೊಂದು ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ಅಯೋಧ್ಯದ ಕ್ಷೇತ್ರ ರಕ್ಷಕರು ಪ್ರಜ್ವಲ್. ಬಹುಶಃ ಈ ಫೈನಲ್ ಪಂದ್ಯಾಟದಲ್ಲಿ ಅಯೋಧ್ಯದಲ್ಲಿ ಕ್ಯಾಚ್ ಬಿಡೋ ಕಾಂಪಿಟೇಷನ್ ಇದೆ. 3 ಕ್ಯಾಚ್ಗಳನ್ನು ಒಬ್ಬರಿಂದ ಒಬ್ಬರು ಕೈ ಚೆಲ್ತಾ ಇದ್ರು. ಅದರ ಲಾಭವನ್ನು ಪಡ್ಕೊಂಡ ಇವಾಗ ವಿಕೆ ಭರ್ಜರಿಯ ಒಂದು ಆಟವನ್ನು ಆಡಿದ್ರು. ಮತ್ತೊಂದು ಭರ್ಜರಿ ಅರ್ಜುನ್ ಕಾಂಚನ್ ಮುಖ್ಯವಾಗಿ ಡೀಪ್ ಆಗಿನ ಸೀಮಾರಿಕರ ಭಾಗದಲ್ಲಿ ಸಿಕ್ಸರ್ ಮಾಡಿ 84 ಅರ್ಜುನ್ ಕಾಂಚನ್ ಅವರ ಒಂದು ಅತ್ಯುತ್ತಮ ಬಹಳಷ್ಟು ಭರ್ಜರಿ ಆಟವನ್ನು ಆಡ್ತಾ ಇದ್ದಾನೆ ಕಾಂಚನ್. ಈ ತನ್ಮದೆ ಮತ್ತೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಒಂದೊಡೆ ಐಶ್ವರ್ಯ ಸೇರ್ಪಡೆ ತನ್ಮೂಲಕವಾಗಿ ತಳಮೊತ್ತ ಲ್ಯಾಗ್ ಬಾಯ್. ಸ್ಕೋರ್ 85-4. ಬಹಳಷ್ಟು ಕುತೂಹಲ ನಿರೀಕ್ಷೆ ಈ ಒಂದು ಫೈನಲ್ ಪಂದ್ಯಾಟ. ಅದ್ಯಾವ ರೀತಿ ಅಂತ್ಯವನ್ನ ಕಾಣ್ತದೆ ನೋಡಬೇಕಾಗಿದೆ. ಯಾರು ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಮತ್ತೆ ಉತ್ತಮ ರೀತಿ ಒಂದು ಎಸೆತ, ರನ್ಔಟ್ ಆಗೋ ಅವಕಾಶ ಇದೆ. ತನ್ಮದ ರನ್ ಔಟ್. ವಿಕೆಟ್ ನಂಬರ್ 5. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ ಇದೆ. ಮಹೇಶ ಮತ್ತೋರ್ವ ಯುವ ಆಟಗಾರನ ಸೇರ್ಪಡೆ. ಪ್ರಗತಿ ಟಾಸ್ ಸೇವನ ಬಹುಶಃ ಟಾಸ್ ಅನ್ನು ಕಳ್ಕೊಂಡು ಮೊದಲ ಹಂತದಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದೆ. ಅಯೋಧ್ಯ ವಿರುದ್ಧವಾಗಿ ಜಿತ್ಸಿ ಆಶಯದಲ್ಲಿ ಮೊಗವೀರ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ. ಏತನ್ಮದೆ ಶಾಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೆ ಕೊನೆ ಹಂತದಲ್ಲಿ ಕಾಂಚನ್ ಮುಖೇನ ಅರ್ಜುನ್ ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. ಮಿಡ್ ವಿಕೆಟ್ ಸೀಮಾರೇಖೆಯ ಭಾಗದಲ್ಲಿ ತೊಂಬತ್ತೊಂದಕ್ಕೆ 5. 91 ಫಾರ್ ಲಾಸ್ ಆಫ್ 5. ಆ ನಿಟ್ಟಲ್ಲಿ ಕೊನೆಯ ಎಸೆತ ಓಟಗಳು ಬರ್ತಾ ಇಲ್ಲ. ಅರ್ಜುನ್ ಕಾಂಚನ್ ಔಟ್ ಆದ್ರು. 91ಕ್ಕೆ 6. ಈ ಒಂದು ಪ್ರತಿಷ್ಠಿತ ಪಂದ್ಯಾಟ ಪ್ರಶಸ್ತಿಯನ್ನು ಜಯಿಸುವುದಕ್ಕಾಗಿ ಅಯೋಧ್ಯ 36 ಎಸೆತ 92 ಓಟವನ್ನು ದಾಖಲಿಸಬೇಕಾಗಿದೆ. ಈ ಟೂರ್ನಮೆಂಟಿನ ಅತ್ಯಧಿಕ ಮೊತ್ತ ಟೀಮ್ ಟೋಟಲ್ ನಾಸ್ಟಾರ್ ಪ್ರಗತಿಯ ತಂಡ ದಾಖಲಿಸಿದ್ರು. ಆ ನಿಟ್ಟಲ್ಲಿ ಫೈನಲ್ ಪಂದ್ಯಾಟದ ಬಿಗ್ ಫೈಟ್ ಮುಂದಿನ ಹಂತದಲ್ಲಿ ಅದೇನಾಗ್ತದೆ ನೋಡಬೇಕಾಗಿದೆ. ಈತ ವೀಕ್ಷಣೆಯಲ್ಲಿ ಬದಲಾವಣೆ ಕೂಡ ಮಾಡ್ತಾ ಇದ್ದೇವೆ. ಪ್ರಶಾಂತ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ. ವಿನಯಣ್ಣ ಮುಖ್ಯ ವೇದಿಕೆ ಮೇಲೆ ಬರಬೇಕು.
ಧನ್ಯವಾದಗಳು ವಿನಯ್ ಅವರ. ಪಂದ್ಯಾಟದ ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇರ್ತಕ್ಕಂಥ ನಾರ್ತ್ ಸ್ಟಾರ್ ಪ್ರಗತಿ ಬೆಂಗ್ರೆ ತಂಡ ಪಂದ್ಯಾಕೂಟದ ಹಾಟ್ ಫೇವರೇಟ್ಗಳಾಗಿ ಕರ್ರಿ ಕುದುರೆಗಳಿಗೆ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಪಂದ್ಯದಿಂದ ಪಂದ್ಯಕ್ಕೆ ಯಶಸ್ವಿ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇವಾಗ ಬೃಹತ್ ಮೊತ್ತವನ್ನು ದಾಖಲಿಸಿದ್ದಾರೆ. ಜಿಪ್ಸಿ ಸಂಸ್ಥೆಯ ಎಲ್ಲ ಸದಸ್ಯರುಗಳು ವೇದಿಕೆ ಮುಂಭಾಗ ಇರಬೇಕು. ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟದ ಅಂತಿಮ ಹಂತಕ್ಕೆ ನಾವೆಲ್ಲ ಬಂದಿರೋದ್ರಿಂದ ನೀವೆಲ್ಲ ಸಮವಸ್ತ್ರಧಾರಿ ಸದಸ್ಯರುಗಳು ಆದಷ್ಟು ಮೈದಾನದ ಮುಂಭಾಗದಲ್ಲೇ ಇರಬೇಕು, ನಮ್ಮ ವೇದಿಕೆ ಮುಂಭಾಗ ಇರಬೇಕು. ಲೈನ್ ಅಂಪೈರ್ಸ್ಗಳು ಮಾತ್ರ ನಿಮ್ಮ ನಿಮ್ಮ ಚೇರ್ಗಳಲ್ಲೇ ಮ್ಯಾಚ್ ಮುಗಿಯೋವರೇ ಇರಬೇಕು. ತೊಂಬತ್ತೆರಡರಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಅಯೋಧ್ಯ ಮಾಲ್ಪೆ ಆರಂಭಿಕ ಹಂತದ ಆಟಗಾರರು ಒಂದೆಡೆ ಅನ್ವಿತ್ ಮತ್ತು ಜೀವಿತ ಆರಂಭಿಕ ಹಂತದ ಆಟಗಾರರು. ಮೊದಲವರಿಗಾಗಿ ವಿಘ್ನೇಶನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ತಂಡ. ಫೈನಲ್ ಹೋರಾಟ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ದ್ವಿತೀಯಾರ್ಧ ಇನ್ನಿಂಗ್ಸ್ ಮೊದಲ ಚೆಂಡು ಹೋದರಿ ಆಘಾತ ಶೂನ್ಯಕ್ಕೆ. ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಬೃಹತ್ ಮೊತ್ತವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಶೂನ್ಯಕ್ಕೆ ಮೊದಲ ಆಘಾತವನ್ನು ಕಾಣ್ತಾ ಇದೆ. ಶೂನ್ಯಕ್ಕೆ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡುವಂತಹ ಲೆಕ್ಕಾಚಾರದಲ್ಲಿ ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಹೊಸ ಆಟಗಾರ ಶರತ್ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇರ್ತಕ್ಕಂಥ ಆಟಗಾರ. ವಿಘ್ನೇಶ್ ಮತ್ತೆ ಎರಡನೇ ಚೆಂಡಿಗಾಗಿ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಅತ್ಯುತ್ತಮ ಕ್ಷೇತ್ರಕ್ಷಣೆ ದಾಖಲಿಸಿದ್ದಾರೆ. ಕೇವಲ ಒಂದು ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಆರಂಭವನ್ನು ಪಡ್ಕೊಳ್ತಾ ಇದೆ ಒಂಟಿ ಓಟದ ಮುಖಾಂತರವಾಗಿ. ಒಂಬತ್ತು ಸಿಕ್ಸರ್ ಸಹಿತವಾಗಿ 60ಕ್ಕೂ ಮಿಕ್ಕಿರ್ತಕ್ಕಂಥ ಓಟವನ್ನು ದಾಖಲಿಸಿರ್ತಕ್ಕಂಥ ವಿಕಿ ಅತ್ಯುತ್ತಮ ಆಟವನ್ನೇ ದಾಖಲಿಸಿದ್ದಾರೆ. ಪಂದ್ಯಾಟದ ಮೊದಲ ವೈಯಕ್ತಿಕ 50ಯನ್ನು ದಾಖಲಿಸಿದ್ರು.
ಬಹಳ ಶುದ್ಧವರಿದ ಹೊಡೆತ, ನಟನೆರ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಅನ್ವಿತ್ ದಾಂಡಿನ ಮೊದಲ ಸಿಕ್ಸರ್ ದಾಖಲಾತಿ ಕಾಣ್ತಾ ಇದೆ. ಚೆಕ್. ಹಲೋ ಚೆಕ್. ನಮ್ಮೊಂದಿಗೆ ಸದಾ ಕಾಲ ಇರುವಂತ ನಮ್ಮ ಒಡನಾಡಿಗಳು, ರಾಜ್ಯ ಕಂಡಂತ ಜನಪ್ರಿಯ ಕಾಮೆಂಟೇಟರ್ ಅಂದ್ರೆ ಉಡುಪಿ ಪರಿಸರದ ಉದ್ಯಾವರದ ವಿನಯ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನನ್ನ ಆತ್ಮೀಯ ಗುರುಗಳು ವಿನಯ್ ಉದ್ಯಾವರವರಿಗೆ ಚಪ್ಪಾಳೆಯನ್ನು ನೀಡಬೇಕು. ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಜಿಪ್ಸಿ ಅಧ್ಯಕ್ಷರು ದೇಶ್ ಅವರು, ಅನಿಲ್ ಕರ್ಕೇರ್ ಅವರು, ಅದೇ ರೀತಿ ಸಂಸ್ಥೆಯ ಎಲ್ಲರೂ ಕೂಡ ಒಟ್ಟಾಗಿ ನಮ್ಮ ನೆಚ್ಚಿನ ಜನಪ್ರಿಯ ಕಾಮೆಂಟೇಟರ್ ವಿನಯ್ ಉದ್ಯಾವರ ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನದ ಕಾರ್ಯಕ್ರಮ. ಕನ್ನಡ ನಾಡಿನವರ ಹೆಮ್ಮೆ ವೀಕ್ಷಕರಣಗಾರರೇ, ಕಳೆದ 25 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅತ್ಯುತ್ತಮ ವೀಕ್ಷಕರನ್ನ ಜೊತೆಗೆ ಮಹಾರಾಷ್ಟ್ರದ ಒಂದು ಕನ್ನಡ ಸೇನೆಯ ಪಂದ್ಯಾಕೂಟದಲ್ಲಿ ಒಂದು ಅತ್ಯುತ್ತಮ ವೀಕ್ಷಕರನ್ನು ನೀಡಿರ್ತಕ್ಕಂಥ ಹೆಮ್ಮೆ ವೀಕ್ಷಕರಣಗಾರರಾಗಿದ್ದುಕೊಂಡು ನಾಳೆ ಪೂನಾದಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಇದೇ ತಿಂಗಳ 5ನೇ ತಾರೀಕು ನಡೆಯಬಲ್ಲಂತ ಒಂದು ತುಳು ಕನ್ನಡ ಒಕ್ಕೂಟದ ಒಂದು ಪಂದ್ಯಾಕೂಟದಲ್ಲೂ ಕೂಡ ಪಂದ್ಯಾಕೂಟದ ವೀಕ್ಷಕರನ್ನ ನೀಡ್ತಾ ಇರ್ತಕ್ಕಂಥ ವಿನಯ್ ಉದ್ಯಾವರವನ್ನು ಬಹಳಷ್ಟು ಅಭಿಮಾನದಿಂದ ಅಭಿನಂದಿಸಿ ಗೌರವಿಸುವಂತಹ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿ ಜರುಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯಲ್ಲಿ ಕಾಣಬಲ್ಲಂತಹ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಪ್ರಾಮುಖ್ಯ 2 ಹೋದರಿಗಳ ಆಘಾತವನ್ನು ಕಾಣ್ತಾ ಇರತಕ್ಕಂತ ಅಯೋಧ್ಯ ಮಲ್ಪೆಯ ತಂಡ ಅಯೋಧ್ಯದ ಯಶಸ್ಸಿನ ಬೆನ್ನ ಹಿಂದೆ ಬಹಳಷ್ಟು ಹೋರಾಟದ ಒಂದು ಪ್ರಯತ್ನದಲ್ಲಿ ಮುಂಚೂಣಿ ಹಂತವನ್ನು ಕಂಡಿರ್ತಕ್ಕಂತ ಅನ್ವಿತ್ ಒಂದು ಸಿಕ್ಸರ್ ದಾಖಲಿಸಿದ ಬಳಿಕ ಹೋದರನ್ನು ಒಪ್ಪಿಸಿದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ, ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 7ಕ್ಕೆ 2 ಹೋದರುಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 92ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಎನ್ನುವಂತಹ ಪರಿಸ್ಥಿತಿಯಲ್ಲಿ 85 ಓಟಗಳು ಬರಬೇಕಾಗಿದೆ ಅಂತಿಮ ಹಂತದ 30 ಚೆಂಡುಗಳಲ್ಲಿ. ಹಲೋ, ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಕಳೆದ 2 ದಿನಗಳಿಂದ ಬಹಳಷ್ಟು ಅರ್ಥಪೂರ್ಣ ಕೆಲಸಗಳನ್ನು ಮಾಡಿದ್ದೇವೆ ಅನ್ನುವಂಥ ಸಮಾಧಾನದ ಜೊತೆ ಇವತ್ತು ನಮ್ಮ ಮಂಗಳೂರು ಉತ್ತರ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದವರು ನಮ್ಮ ಸಂಸ್ಥೆಯ ಹೆಮ್ಮೆಯ ಸದಸ್ಯರು ಅನ್ನುವಂಥ ವಿಚಾರ ನಮಗೂ ಕೂಡ ಭಾಳಷ್ಟು ಅಭಿಮಾನವೇ. ನಮ್ಮ ಜೊತೆ ಯಾವುದೇ ಕಾರ್ಯಕ್ರಮ ಅದರ ಯಶಸ್ಸಿಗೆ ಅವಿರತವಾಗಿ ತೊಡಗಿಸ್ಕೊಳ್ತಾ ಇರುವಂಥ ಯಶ್ಪಾಲ್ ಸಾಲಿಯನ್ ದಯವಿಟ್ಟು ನೀವು ಅಲ್ಲಿ ಬರಬೇಕು. ಇವತ್ತು ರಾಜಕೀಯದ ಕ್ಷೇತ್ರದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಉತ್ತರ ಮಂಡಲ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿರುವಂಥವರು. ನಮ್ಮದೇ ಸದಸ್ಯ ರಾಜಕೀಯದ ಕ್ಷೇತ್ರದಲ್ಲಿ ಅವರಿಗೆ ಉಜ್ವಲ ಭವಿಷ್ಯ ಇರಲಿ ಅನ್ನೋದಾಗಿ ಹಾರೈಸ್ತೇವೆ. ಯಶ್ಪಾಲ್ ಸಾಲಿಯನ್ ಅವರಿಗೆ ನಮ್ಮದೇ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲೊಂದು ಅಭಿಮಾನದ ಅಭಿನಂದನೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಕೇವಲ ರಾಜಕೀಯ ನಿಮ್ಮದು ಇಲ್ಲಿಗೆ ನಿಲ್ಲದೆ ರಾಷ್ಟ್ರೀಯ ಮಟ್ಟದ ನಾಯಕರಾಗುವಂತಹ ಯೋಗ ನಿಮ್ಮದಾಗಲಿ ಅನ್ನೋದಾಗಿ ಹಾರೈಸ್ತೇವೆ.
ಮತ್ತೆರಡು ಓಟಗಳ ಸೇರ್ಪಡೆ ಮತ್ತು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಬೈ ರೂಪದಲ್ಲಿ. ತಡ ಮೊತ್ತ 9-12 ತಲುಪ್ತಾ ಇದೆ ಚಾಲ್ತಿಯ ಎರಡನೇ ಓವರ್ನಲ್ಲಿ. ಎರಡು ಅಮೂಲ್ಯ ಹೋದರಿಗಳ ಆಘಾತದ ನಡುವೆ ತಡ ಮೊತ್ತ 13. ಶಾಟ್ ಆಗಿತ್ತು, ಬಹಳ ಶೂತವರೆದ ಹೊಡೆತ, ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಮತ್ತೆ ಇನ್ನೊಂದು ಗೌರವಾರ್ಪಣೆ ನಡೀಲಿಕ್ಕಿದೆ. ನಮ್ಮದೇ ಸಂಸ್ಥೆಯ ಸದಸ್ಯರು ಅರುಣ್ ಶ್ರೀಯಾನ್ ಅವರು ಉದ್ಯೋಗ ನಿಮಿತ್ತ ಇವಾಗ ವಿದೇಶದಲ್ಲಿದ್ದು ಟೂರ್ನಮೆಂಟ್ ಅಥವಾ ನಮ್ಮದೇ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ದೊಡ್ಡ ಮಟ್ಟದ ಸಹಕಾರವನ್ನು ನಿರಂತರವಾಗಿ ಇದುವರೆಗೂ ಕೊಡ್ತಾ ಬಂದಿರುವಂಥವ್ರು. ಅವರು ವಿದೇಶದಲ್ಲಿದ್ದರೂ ಕೂಡ ಅವರ ಸಹೋದರ ಕಿರಣ್ ಶ್ರೀಯಾನ್ ಅವರು ದಯವಿಟ್ಟು ವೇದಿಕೆ ಬರಬೇಕು, ನಮ್ಮದೊಂದು ಗೌರವವನ್ನು ಸ್ವೀಕರಿಸಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಅರುಣ್ ಶ್ರೀಯಾನ್ ರವರ ಪರವಾಗಿ ಕಿರಣ್ ಶ್ರೀಯಾನ್ ರವರು ಅವರ ಸಹೋದರ ಈ ಒಂದು ಗೌರವವನ್ನು ಸ್ವೀಕರಿಸಿ ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಜಿಪ್ಸಿ ಸಂಸ್ಥೆಯ ಪರವಾಗಿ ಬನ್ನಿ. ದುಂಪೋಲೆ ಪಿರತು ಅಡ್ಚಿ ದುಂಪೋಲೆ ಬಹಳ ಶುದ್ಧಮರ್ತೆ ಸತ್ತಗಾರಿಕೆ ಓಟಗಳಿಗೆ ಅವರು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನಮ್ಮದೇ ಸಂಸ್ಥೆ ಅನ್ನುವಂಥ ರೂಪದಲ್ಲಿ ನಮ್ಮದೇ ಆಗಿರೋದ್ರಿಂದ ನಾವು ಬೇರೆ ಹೇಳಬೇಕನ್ನುವಂಥದ್ದೇನಿಲ್ಲ. ಈ ವಿಶ್ವಾಸಗಳೆಲ್ಲ ಇನ್ನು ಮುಂದಕ್ಕೂ ನಮ್ಮ ಜೊತೆ ಇರಲಿ ಅನ್ನೋದಾಗಿ ಹಾರೈಸ್ತೇವೆ. ವಿನಯರೇ ಮುಂದುವರಿಸಿ. ಜೀವನ್ ಅವರು ನಮ್ಮ ಇನ್ನೋರ್ವ ಸದಸ್ಯರು ವೇದಿಕೆ ಬರಬೇಕು. ವಿದೇಶದಲ್ಲಿ ಉದ್ಯೋಗದಲ್ಲಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ ಅನ್ನೋದಾಗಿ ತಿಳ್ಕೊಂಡಿದ್ದೇವೆ. ಜೀವನ್ ಅವರು ಆ ಕಡೆ ಬರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳಿಕೊಂಡು ಬಹಳಷ್ಟು ಅಭಿಮಾನಪೂರ್ವಕವಾಗಿ ಶಾಲಿನ ಜೊತೆ ಒಂದು ಗುಲಾಬಿ ಹೂವನ್ನು ಕೊಡ್ತೇವೆ. ಜೊತೆಗೆ ಕಾರ್ಯಕ್ರಮದ ನೆನಪಿನ ಕಾಣಿಕೆ ಕೂಡ. ಯಾಕೆ ಗುಲಾಬಿ ಹೂವನ್ನು ಕೊಡ್ತೇವೆ ಅನ್ನುವಂಥದ್ದು ಕೇಳಿದಾಗ ಸರಿ, ಅವರಿಗೆ ಸ್ಮರಣಿಕೆ ಜೊತೆ ನಮ್ಮದೊಂದು ಗೌರವವನ್ನು ಸಮರ್ಪಿಸಿದ್ದೇವೆ. ಮತ್ತೆ ಕಾರ್ಯಕ್ರಮದಲ್ಲಿ ಮುಂದಡಿಯನ್ನು ಇಟ್ಟಿದ್ದೇವೆ. ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ 19 ಓಟಗಳು ಜಯಕ್ಕಾಗಿ ಅಂತಿಮ 24 ಚೆಂಡು. ಇನ್ನೂ ಕೂಡ 73 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಕೆಲವೊಂದು ಕಾಕತಾಳೀಯ ನ್ಯಾಯ ಆಗ್ತದೆ ದಯಶ್ರೇ. ಕಾಗೆ ಹೋಗಿ ಕೂರೋದಕ್ಕೂ ಮರದ ಗೆಲ್ಲೊಂದು ತುಂಡಾಗೋದಕ್ಕೂ ಏಕಕಾಲ. ಇದನ್ನೇ ಕಾಕತಾಳೀಯ ನ್ಯಾಯ ಅಂತ ಹೇಳೋದು. ಮೂರನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ವಿಘ್ನೇಶ್ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಡೆಯಲು ಕಾಣ್ತಾ ಇದೆ. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ರನ್ಔಟ್ ಅವಕಾಶ ಇತ್ತು. ಮತ್ತೆ ತಳ್ಳಂಪಾರ್ ಸೂಚನೆ ಮರ ಹೋಗ್ತಾ ಇರ್ತಕ್ಕಂಥ ತೀರ್ಪುಗಾರರು. ನಮ್ಮ ಇನ್ನೊಂದು ಗೌರವವನ್ನು ಸ್ವೀಕರಿಸೋರು ನಮ್ಮವರೇ. ಇತ್ತೀಚಿನ ದಿನಗಳಲ್ಲಿ ಜನಗಳನ್ನು ಒಟ್ಟು ಮಾಡೋದಂತ ಹೇಳಿದ್ರೆ ತುಂಬ ಕಷ್ಟದ ಕೆಲಸ. ಅಂಥದ್ರಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರಾಗಿ ಎಲ್ಲರನ್ನ ಒಗ್ಗೂಡಿಸುವಂಥ ಕೆಲಸದಲ್ಲಿ ಬಹಳಷ್ಟು ಮಂಚೂಣಿಗೆ ಬರುವಂಥ ಒಂದು ಹೆಸರು ಅಂತ ಹೇಳಿದರೆ ಶ್ರವಣ್ ಪೂಜಾರಿ. ದಯವಿಟ್ಟು ನೀವು ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇವೆ. ನಮ್ಮದೊಂದು ಗೌರವ ಸ್ವೀಕರಿಸಬೇಕು. ಯಾಕಂತ ಹೇಳಿದರೆ ಹಣ ಕೊಟ್ಟರು ಇವತ್ತು ಜನರನ್ನು ಒಟ್ಟು ಮಾಡೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಪ್ರೀತಿಯೋ ವಿಶ್ವಾಸವೋ ನಂಬಿಕೆಯ ಮೇಲೆ ಎಲ್ಲರನ್ನ ಕೂಡ ಒಮ್ಮೆಂದೊಮ್ಮೆಗೆ ಕ್ರೋಢೀಕರಣ ಮಾಡುವಂಥ ಕೆಪಾಸಿಟಿ ಇರುವಂಥ ಶ್ರವಣ್ ಪೂಜಾರಿ ಅವರಿಗೆ ಜಿಪ್ಸಿಯ ಈ ಒಂದು ಹಗಲು ರಾತ್ರಿಯ ವೇದಿಕೆಯಲ್ಲಿ ಬಹಳಷ್ಟು ಅಭಿಮಾನಪೂರ್ವಕವಾಗಿ ಅವ್ರನ್ನ ಗೌರವಿಸ್ತಾ ಇದ್ದೇವೆ. ಶ್ರವಣ್ ಪೂಜಾರಿ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಕೂಡ.
ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮೂರನೇ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಅಯೋಧ್ಯ ಮಲ್ಪೆಯ ತಂಡ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ನಾರ್ತ್ ಸ್ಟಾರ್ ಪ್ರಗತಿ ಬೆಂಗ್ರೆಯ ತಂಡ ಪಂದ್ಯಾಟವನ್ನು ಜಯಿಸುವಂತ ಅಚ್ಚುಮೆಚ್ಚಿನ ತಂಡವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಇನ್ನೊಬ್ಬರು ಕಾರ್ಯಕ್ರಮದಲ್ಲಿ ನಮ್ಮ ಗೌರವವನ್ನು ಪಡ್ಕೊಳ್ಳೋರು ಪುನೀತ್ ಬಂಗೇರ, ದಯವಿಟ್ಟು ವೇದಿಕೆ ಬರಬೇಕು. ಪುನೀತ್ ಬಂಗೇರ ಬಗ್ಗೆ ನಾವು ಹೇಳೋದಿದ್ರೆ ಗೋಪಾಲ ಕುಕ್ಯಾನ್ ಮತ್ತು ಯೋಗಿನಿ ಅವರ ಸುಪುತ್ರರಾಗಿ ನಮ್ಮ ಜಿಪ್ಸಿ ತಂಡದ ಹೆಮ್ಮೆಯ ಸದಸ್ಯರು ಹಾಗೂ ನಮ್ಮ ಮೊಗವೀರ ಟ್ರೋಫಿ 2025 ಇದರ ಕೋಶಾಧಿಕಾರಿಯಾಗಿ ಕೂಡ ಪರಿಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ತಂಡದ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಬೆನ್ನೆಲುಬಾಗಿ ಸದಾ ನಗುಮೊಗದ ಸೇವೆಯನ್ನು ಕೊಡ್ತಾ ಇರುವಂಥ ಪುನೀತ್ ಬಂಗೇರು ನಮ್ಮ ಸಂಸ್ಥೆಯ ಒಂದು ಆಸ್ತಿ ಅಂತ ಹೇಳಿದ್ರು ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅವರು ವಿದೇಶದಲ್ಲೊಂದು ಉತ್ತಮ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದು ನಮ್ಮ ಸಂಸ್ಥೆಯ ಏಳಿಗೆಗೆ ನಿರಂತರವಾಗಿ ಶ್ರಮಿಸ್ತಾ ಇರುವಂಥವರಲ್ಲಿ ಪುನೀತ್ ಬಂಗೇರು ಕೂಡ ಒಬ್ಬರು. ಅವರನ್ನು ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಇವಾಗ ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಜಿಪ್ಸಿ ಸಂಸ್ಥೆಯ ಪರವಾಗಿ ಈ ಒಂದು ಹಗಲು ರಾತ್ರಿಯ ಮೊಗವೀರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಊಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮೂರನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಹಂತದ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ ಮೂರನೇ ಓವರ್ನಲ್ಲಿ. ವಿಘ್ನೇಶ ಹೋದರೆ ಆಘಾತ, ಕ್ಲೀನ್ ಬೌಲ್ಡರ್ ಬದಲ ಮಾತ್ರ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಅಯೋಧ್ಯ ಮಲ್ಪೆ ನಾಲ್ಕನೇ ಆಘಾತವನ್ನು ಕಾಣ್ತಾ ಇದೆ. ಹಲೋ ಕ್ವಾಲಿಫೈಯರ್ 2ರ ಪಂದ್ಯ ವೀರೋಚಿತ ಜಯವನ್ನು ದಾಖಲಿಸಿರ್ತಕ್ಕಂಥ ಅಯೋಧ್ಯ ಪ್ರಾಮುಖ್ಯ ಫೈನಲ್ ಹೋರಾಟ ನೀರಸ ಪಂದ್ಯ ಒನ್ ಸೈಡ್ ಆಗುವಂತಹ ಸರ್ವ ಸಾಧ್ಯತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈಗ ನಮ್ಮ ಎಲ್ಲಾ ಸದಸ್ಯರುಗಳು ಕೂಡ ಒಮ್ಮೆ ವೇದಿಕೆ ಮೇಲೆ ಭಾಗಕ್ಕೆ ಬರಬೇಕು. ಬಹಳಷ್ಟು ಪ್ರಮುಖವಾಗಿರುವಂತಹ ಒಂದು ಸನ್ಮಾನ ಕಾರ್ಯಕ್ರಮ ಇರುವಂತಹದ್ದು. ಅದಕ್ಕಾಗಿ ಅಧ್ಯಕ್ಷರೇ ಸೂಚಿಸಿದ ಹಾಗೆ ಎಲ್ಲ ಸದಸ್ಯರು ವೇದಿಕೆ ಮೇಲೆ ಬರಬೇಕು. ಯಾರನ್ನ ಸನ್ಮಾನ ಮಾಡ್ತೀವಿ ಅಂತ ಕೇಳಿದಾಗ ಅದು ಜಿಪ್ಸಿ ತಂಡದ ಮಟ್ಟಿಗೆ ಒಂದು ದೊಡ್ಡ ಮಟ್ಟದ ಆಸ್ತಿಯಾಗಿ ಅವರು ಕ್ರೀಡಾ ಲೋಕದಲ್ಲಿ ಹೆಸರನ್ನ ಮಾಡಿರೋರು ದಯೇಶ್ ಸಾಲ್ಯಾನ್ರು ದಯವಿಟ್ಟು ಬರಬೇಕು. ದಯೇಶ್ ಸಾಲ್ಯಾನ್ ಅವರು ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ದಯೇಶ್ ಸಾಲ್ಯಾನ್ ಅವರು ಟೆನ್ನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಅಪ್ರತಿಮ ಬೌಲರ್ ಆಗಿ ತಮ್ಮನ್ನ 2000 ದಶಕದಲ್ಲಿ ಗುರುತಿಸಿಕೊಂಡವರು. ನುರಿತ ಬ್ಯಾಟ್ಸ್ಮನ್ಗಳನ್ನು ಕೂಡ ಲೆಕ್ಕಾಚಾರ ತಪ್ಪಿಸುವುದರ ಮುಖೇನ ವಿಭಿನ್ನ ಬೌಲಿಂಗ್ ಶೈಲಿಯನ್ನು ಹೊಂದಿರುವಂತಹ ಇವರು ಕೂಳೂರು ಕುಳಾಯಿಯಲ್ಲಿ ನಮ್ಮ ಜಿಪ್ಸಿ ತಂಡದ ಕ್ಯಾಪ್ಟನ್ ಎಂದು ಪ್ರಸಿದ್ಧಿ ಪಡೆದಂತಹ ಆಟಗಾರ. ನಮ್ಮ ಪ್ರಸ್ತುತ ಈ ಒಂದು ಟೂರ್ನಮೆಂಟಿನ ಕನಸು ಸಾಕಾರಗೊಳಿಸಿದಂತ ಮುಖ್ಯ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. ಕ್ರಿಕೆಟ್ನಲ್ಲಿ ನಿವೃತ್ತಿಯನ್ನು ಪಡೆದರೂ ಕೂಡ ಕ್ರಿಕೆಟಿನ ಬಗ್ಗೆ ಅದೆಷ್ಟೋ ದೊಡ್ಡ ಮಟ್ಟದ ಅಭಿಮಾನ ಹೊಂದಿರುವಂತ ಎಲ್ಲರ ಒಂದು ಗೌರವವನ್ನು ಪಡ್ಕೊಳ್ಳುವಂತ ನಮ್ಮೆಲ್ಲರ ಅಭಿಮಾನದ ವ್ಯಕ್ತಿಯಾಗಿ ಅವರು ಗುರುತಿಸಲ್ಪಡ್ತಾ ಇದ್ದಾರೆ. ಪ್ರಸ್ತುತ ಅವರು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಕೂಡ. ದಯೇಶ್ ಸಾಲ್ಯಾನ್ ರವರನ್ನ ಬಹಳಷ್ಟು ಅಭಿಮಾನ ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಸಾಧಾರಣ ಅವರೇ ನಮಗೆ ಹೇಳಿದ ಹಾಗೆ 2000ದ ಆ ಒಂದು ಭಾಗದಿಂದ ಮಂಗಳೂರು ಜಿಲ್ಲೆಯಲ್ಲಿ ಜಿಪ್ಸಿ ಅನ್ನುವಂತ ಒಂದು ತಂಡ ಅತಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕಿದ್ರೆ ಆ ತಂಡದಲ್ಲಿ ಒಂದು ಕಾಲಘಟ್ಟದಲ್ಲಿ ಕ್ಯಾಪ್ಟನ್ಸಿಯನ್ನು ಕೂಡ ಮಾಡಿದಂತ
ಹಿರಿಯ ಅನುಭವಿ ಆಲ್ರೌಂಡರ್ ಆಟಗಾರರು ಕೂಡ ದಯಸಾಲಿಯನ್ರವರು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವು ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ನಿಮ್ಮ ಬದುಕು ಕೂಡ ಉಜ್ವಲವಾಗಲಿ ಅನ್ನೋದಾಗಿ ಹಾರೈಕೆ ಮಾಡಿಕೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅಂಗಣ ಮಧ್ಯಭಾಗದಲ್ಲಿ ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ತಡ ಮತ್ತೆ 29 ಓಟುಗಳು 4 ಓವರ್ನ ಚಾಲ್ತಿಯಲ್ಲಿ ಪ್ರಮುಖ 5 ಹೋದರಿಗಳ ಆಘಾತವನ್ನು ಕಂಡುಕೊಳ್ಳುವ ಮುಖಾಂತರವಾಗಿ ಅರ್ಧಾಂಶ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ದಯಸೆರೆಗ ಕ್ವಾಲಿಫೈಯರ್ 2ನೇ ಪಂದ್ಯದಲ್ಲಿ ವೀರೋಚಿತ ಜಯವನ್ನು ದಾಖಲಿಸಿರ್ತಕ್ಕಂಥ ಅಯೋಧ್ಯೆ ಮಾಲ್ಪೆಯ ತಂಡ ಫೈನಲ್ ಹೋರಾಟದಲ್ಲಿ ಮಾತ್ರ ಅಂಕಣಕ್ಕೆ ಹೋಗಿ ಬರುವಂತಹ ಪರಿಪಾಠವನ್ನು ಮಾಡ್ತಾ ಇದ್ದಾರೆ. ಏಕಮುಖ ಸಂಘರ್ಷವಾಗಿ ಒನ್ ಸೈಡ್ ಮ್ಯಾಚ್ ಆಗಿ ಪಂದ್ಯ ಮುಂದುವರಿಕೆಯಲ್ಲಿ ಕಾಣ್ತಾ ಇದೆ. 6ನೇ ಹೋದರಿಯ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಅಯೋಧ್ಯ ಮಲ್ಪೆ ಬಹುತೇಕ ಪಂದ್ಯವನ್ನು ಕಳ್ಕೊಳ್ಳುವಂತಹ ಹಂತಕ್ಕೆ ತಲುಪ್ತಾ ಇದೆ. ಬನ್ನಿ, ಇನ್ನು ಯಾರನ್ನ ಸನ್ಮಾನಿಸೋದು ಅನ್ನುವಂಥದ್ದು ಬಂದಾಗ ಜಿಪ್ಸಿ ಅವರದು ಬಹಳಷ್ಟು ವರ್ಷಗಳ ಕನಸಿತ್ತು ಒಂದು ಹೊನಬಳಕಿನ ಪಂದ್ಯಾಟವನ್ನು ನಡೆಸಬೇಕು ಅನ್ನೋದಾಗಿ. ದಕ್ಷಿಣ ಕರ್ನಾಟಕದಲ್ಲಿ 1989ರಲ್ಲೇ ಮೊದಲ ಬಾರಿಗೆ ಹೊನಬಳಕಿನ ಪಂದ್ಯಾಟ ಆರಂಭ ಆಗಿತ್ತು. ಈ ಮೈದಾನದಲ್ಲಿ ಮೊದಲ ಹಂತದಲ್ಲಿ ಮೊಗವೀರ ಯುವ ವೇದಿಕೆ ಮತ್ತು ಮೊಗವೀರ ಯುವ ಕೂಟ ಮೊದಲ ಹಂತದ ಹೊನಬಳಕಿನ ಪಂದ್ಯಾಟವನ್ನು ನಡೆಸಿದ್ರೆ, ಇವತ್ತು ಜಿಪ್ಸಿ ಅದೆಷ್ಟೋ ಸಾಧನೆಯನ್ನು ಮಾಡಿದ್ರು ಕೂಡ ಆ ಸಾಧನೆಯ ಸಾಲಿಗೆ ಮತ್ತೊಂದು ಸೇರ್ಪಡೆ ಅನ್ನೋದಾಗಿ ಈ ಹೊನಲು ಬಳಕಿನ ಪಂದ್ಯಾಟವನ್ನು ನಾವು ಸೇರ್ಪಡೆ ಮಾಡ್ತಾ ಇದ್ದೇವೆ. ಇದು ಯಾರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಅನ್ನುವಂಥದ್ದು ಬಂದಾಗ ಬಹಳಷ್ಟು ಪ್ರಾಮುಖ್ಯವಾಗಿ ನಮ್ಮೆಲ್ಲರ ಅಭಿಮಾನದ ಅಧ್ಯಕ್ಷರು ಆಗಿರುವಂಥ ಅನಿಲ್ ಕರ್ಕೇರು, ದಯವಿಟ್ಟು ನೀವು ಆ ಒಂದು ಆಸನವನ್ನು ಅಲಂಕರಿಸಿಕೊಳ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಅವ್ರ ಮುಖದಲ್ಲೊಂದು ಮಂದಹಾಸ ಇದೆ. ಯಾವುದೇ ಒಬ್ಬಳು ತಾಯಿ 9 ತಿಂಗಳ ಕಾಲ ಮಗುವಿನ ಭ್ರೂಣವನ್ನು ಹೊಟ್ಟೆಯಲ್ಲಿ ಹಿಡ್ಕೊಂಡು ಪ್ರಸವ ವೇದನೆಯನ್ನು ಪಡ್ಕೊಂಡಾದ ನಂತರ ಮಗುವಿನ ಮುಖವನ್ನು ಕಂಡಾಗ ಎಲ್ಲ ವೇದನೆಯನ್ನು ಮರೆತು ಬಿಡ್ತಾಳಂತೆ. ಅದೇ ರೀತಿಯಾಗಿ ಒಂದು ಟೂರ್ನಮೆಂಟ್ ಇವತ್ತು ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ಬೇಕಾಗಿದ್ರೆ ಸಮರ್ಥ ನಾಯಕತ್ವ ಅನ್ನುವಂಥದ್ದು ಒಂದು ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ನೆಚ್ಚಿನ ಅಧ್ಯಕ್ಷರು ಎಲ್ಲರನ್ನ ಕೂಡ ಒಂದೇ ಸೂರಿನ ಅಡಿಯಲ್ಲಿ ಕೊಂಡೊಯ್ಯಬಲ್ಲಂತ ಅನಿಲ್ ಕರ್ಕೇರಿಗೆ ಇವಾಗ ಜಿಪ್ಸಿಯ ಈ ಒಂದು ಹೊನಬಳಕಿನ ಕ್ರಿಕೆಟ್ ಪಂದ್ಯಾಡುವ ಸಂದರ್ಭ ಬಹಳಷ್ಟು ಅಭಿಮಾನ ಪೂರ್ವಕ ಸಮ್ಮಾನವೂ ಹೌದು, ಅಭಿನಂದನೆಯೂ ಹೌದು. ಇನ್ನು ಮುಂದಕ್ಕೆ ನೋಡೋಣ ಜಿಪ್ಸಿ ಅವ್ರ ಯೋಚನೆ ಏನಿದೆ ಅನ್ನೋದಾಗ ಗೊತ್ತಿಲ್ಲ. ಅನಿಲ್ ಕರ್ಕೇರ ಅಧ್ಯಕ್ಷತೆಯಲ್ಲಿ ಇಂಥದ್ದೊಂದು ದಾಖಲೆಯನ್ನು ಅವರು ಮಾಡಿದ್ದಾರೆ. ಮುಂದಕ್ಕೆ ಕಾಲವೇ ಎಲ್ಲ ಪ್ರಶ್ನೆ ಉತ್ತರ ಕೊಡುತ್ತೆ. ಹೊಸ ಬೌಲರ್ ಮಹೇಶ ಶಶಾಂಕ ಸುಕೇಶ್ ಅವರು ವೇದಿಕೆ ಬರಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸುಕೇಶ್ ಅವರು ಈ ಟೂರ್ನಮೆಂಟ್ಗೆ ನಮಗೆ ದಾನಿಗಳು ಪ್ರಾಯೋಜಕರನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಸುಕೇಶ್ ಅವ್ರದ್ದು ಕೂಡ ಒಂದು ದೊಡ್ಡ ಕೆಲಸ ಇದೆ. ನಮ್ಮದೇ ಸಂಸ್ಥೆ ಅನ್ನುವಂತ ಅಭಿಮಾನ, ಅವರು ಕೂಡ ಸಂಸ್ಥೆಯ ಸದಸ್ಯರು. ಸುಕೇಶ್ ಕೋಟ್ಯಾನವರು ಅವರಿಗೆ ಒಂದು ಅಭಿನಂದನೆ ಶಾಲನ್ನು ತೊಡಿಸ್ತಾ ಇದ್ದೇವೆ. ನೋಡಿ, ಗೌರವದ ನೆನಪಿನ ಕಾಣಿಕೆಯನ್ನು ಕೂಡ ನೀಡ್ತಾ ಇದ್ದೇವೆ. ದೊಡ್ಡ ಬಜೆಟ್ನ ಕಾರ್ಯಕ್ರಮಕ್ಕೆ ನಮಗೆ ದಾನಿಗಳು ಇರಬಹುದು, ಪೋಷಕರು, ಪ್ರಾಯೋಜಕರು ಎಲ್ಲರ ಕ್ರೋಢೀಕರಣವನ್ನು ಮಾಡಿದವರು ಸುಕೇಶ್ ಅವರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇನ್ನು ಶಶಾಂಕ, ನೀವು ಕೂಡ ನಮ್ಮದೊಂದು ಗೌರವವನ್ನು ಸ್ವೀಕರಿಸಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಶಶಾಂಕ ಬನ್ನಿ.
ಶಶಾಂಕ್ ಅವರಿಗೆ ಕೂಡ ಒಂದು ಅಭಿನಂದನೆ ಇರ್ತದೆ. ನಮ್ಮ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಎಲ್ಲ ಸೇರಿಕೊಂಡು ಈ ಒಂದು ಅಭಿನಂದನೆ ನಡೆಸ್ಕೊಡ್ಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರು ಕೂಡ ದಾನಿಗಳನ್ನು ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಕೆಲಸವನ್ನು ಮಾಡಿರೋರು ಶಶಾಂಕ್ ಅವರು. ಇನ್ನೊಬ್ಬರು ಪುನೀತ್ ಸಾಲ್ಯಾನ್ ಅವರು ಬರ್ಬೇಕನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಪುನೀತ್ ಸಾಲ್ಯಾನ್ ರವರು ಅಲ್ಲೇ ಇರಿ ನಮ್ಮವರೆಲ್ಲ. ಪುನೀತ್ ಸಾಲ್ಯಾನ್ ಅವ್ರನ್ನ ಕೂಡ ಅಭಿನಂದಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಪುನೀತ್ ಸಾಲ್ಯಾನ್ರು ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಏಳನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ನೀರಸ ಪಂದ್ಯ, ಏಕಮುಖ ಸಂಘರ್ಷವಾಗಿ ಪಂದ್ಯ ಕೊಡುವವನ್ನು ಜಯಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ನಾರ್ತ್ ಸ್ಟಾರ್ ಪ್ರಗತಿ ಬೆಂಗ್ರೆಯ ತಂಡ ಮೊದಲ ಹಂತದಲ್ಲಿ 9 ಸಿಕ್ಸರ್ ಸಹಿತವಾಗಿ 63 ಓಟವನ್ನು ವಿಕ್ಕಿ ದಾಖಲಿಸಿದ್ರು. ಎಂಟನೇ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹಲೋ, ಇನ್ನೊಂದು ಅಭಿನಂದನೆ ಗೌರವನ್ನ ಪಡ್ಕೊಳ್ಳೋರು ಧೀರಜ್ ಅವರು ಬನ್ನಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತೀವಿ. ಯಾಕಂತ ಹೇಳಿದ್ರೆ ಇಂಥದೊಂದು ಟೂರ್ನಮೆಂಟ್ ನಡೆಯುವಾಗ ಆ ಬ್ಯಾನರ್ಸ್ಗಳಿರ್ಬೋದು, ಲೈಟಿಂಗ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವಿಚಾರಗಳಿದ್ರು ಕೂಡ ಅದರ ಹಿಂದೆ ಗೊತ್ತಿದ್ದವರು ಕೆಲಸ ಮಾಡಿದರೆ ಮಾತ್ರ ಅದು ಕ್ಲಿಕ್ ಆಗುತ್ತೆ, ಬಿಟ್ಟರೆ ಇಲ್ಲ ಅಂದರೆ ಕ್ಲಿಕ್ ಆಗಲ್ಲ. ಆ ನಿಟ್ಟಿನಲ್ಲಿ ಅವರು ಸಿನಿಮಾ ರಂಗದಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಳ್ತಾ ಇರೋರು. ನಮಗೆಲ್ಲ ತುಂಬ ಖುಷಿ ಏನಂತ ಹೇಳಿದ್ರೆ ವೀಕ್ಷಕರನ್ನ ಕೂಡ ಅವರು ಮಾಡ್ತಾರೆ. ಇವಾಗ ನಮ್ಮ ಸಂಸ್ಥೆಯ ಸದಸ್ಯರಾಗಿ ಅವರು ಬಹಳಷ್ಟು ದೊಡ್ಡ ಮಟ್ಟದ ಒಂದು ಕೆಲಸವನ್ನು ಈ ಒಂದು ಟೂರ್ನಮೆಂಟ್ ಯಶಸ್ಸಿಗಾಗಿ ಮಾಡಿದ್ದಾರೆ. 2 ದಿನಗಳ ಕಾಲ ಹಗಲು ರಾತ್ರಿಯಾಗಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿರುವಂತಹದ್ದು. ಆದ್ದರಿಂದ ಧೀರಜ್ ಅವರನ್ನ ನಮ್ಮವರೆಲ್ಲ ಸೇರಿಕೊಂಡು ಅಭಿನಂದಿಸಬೇಕು, ಗೌರವಿಸಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ಧೀರಜ್ ಅವರು ಬಹುಶಃ ನಮ್ಮ ಈ ಕಮೆಂಟ್ರಿ ಕ್ಷೇತ್ರಕ್ಕೆ ಬಹುಶಃ ಅವರು ಮುಂದಕ್ಕೆ ಬರ್ತಾರೆ. ಇನ್ನು ನಮ್ಮದೇನಿದ್ರು 25 ವರ್ಷದ ತಿರುಗಾಟ ಆಯಿತು. ನಮ್ಮ ಪ್ಲೇಸಿಗೆ ಬಹುಶಃ ಒಂದು ಸಮರ್ಥ ಉತ್ತರಾಧಿಕಾರಿ ಬೇಕಿತ್ತು. ಅದು ಬಹುಶಃ ಧೀರಜ್ ಅವರೇ ಆದರೂ ಆಗಬಹುದು ಅನ್ನೋದಾಗಿ ನಾವು ತಿಳ್ಕೊಂಡಿದ್ದೇವೆ. ಆದ್ದರಿಂದ ಬೆಳೆವ ಸಿರಿ ಮೊಳಕೆಯಲ್ಲಿ ಅನ್ನುವಂಥ ಮಾತಿನ ಹಾಗೆ ಮನಸ್ಸಿನ ಭಾವನೆ ವ್ಯಕ್ತಪಡಿಸೋದಕ್ಕೆ ಮುಖ ಅನ್ನೋದು ಕನ್ನಡಿ ಇದ್ದ ಹಾಗೆ ಅನ್ನೋದಾಗಿ ಹೇಳ್ತಾರೆ. ಇವಾಗ ಧೀರಜ್ ಅವರು ಮುಸಿ ನಕ್ರು ಆಗ್ಲಿ, ನಿಮ್ಮ ಬದುಕು ಕೂಡ ಉಜ್ವಲ ಆಗಲಿ ಅನ್ನೋದಾಗಿ ಹಾರೈಸ್ತೇವೆ. ಅಂತಿಮ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ತಡ ಮೊತ್ತ 48. ಇನ್ನು ಕೂಡ 44 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 5 ಚೆಂಡು, ಅಂತಿಮ 2 ಹೋದರೆ ಸಾಯದಲ್ಲಿ 44 ಓಟವನ್ನು ದಾಖಲಿಸಬೇಕಾಗಿದೆ. ಇನ್ನೊಂದು ಅಭಿನಂದನೆಯನ್ನ ಸ್ವೀಕರಿಸುವವರು ನಮ್ಮವರೇ, ನಮ್ಮ ಪ್ರೋತ್ಸಾಹಕರು. ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಿರಂತರವಾಗಿ ಬೆನ್ನೆಲುಬಾಗಿ ನಿಂತು ನಮಗೆ ಸಹಕಾರವನ್ನು ಕೊಡ್ತಾ ಇರುವಂತಹ ಮಾಧವ್ ಪುತ್ರನ್ರವರು ದಯವಿಟ್ಟು ಆ ಒಂದು ಆಸನವನ್ನು ಅಲಂಕರಿಸಿಕೊಳ್ಳಿ ಅನ್ನೋದಾಗಿ ನಿಮ್ಮನ್ನ ಕೇಳ್ತೇವೆ. ವಿದೇಶದ ಉದ್ಯಮಿ ಆದರೂ ಕೂಡ ಅವರು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನಿಂತವರು,
ಮಾಧವ್ ಪುತ್ರನವರು ಅವರನ್ನ ಕೂಡ ಎಲ್ಲರೂ ಸೇರಿ ಅಭಿನಂದನೆಯನ್ನು ಮಾಡಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಚಪ್ಪಾಳೆಯನ್ನು ತಟ್ಟುವುದರ ಮುಖೇನ ಶಾಲನ್ನು ಅವರಿಗೆ ತೊಡಿಸಬೇಕು. ಗೌರವದ ಒಂದು ನೆನಪಿನ ಕಾಣಿಕೆ ನಮ್ಮ ಸಂಸ್ಥೆಯ ಹಿರಿಯರು ಆಗಿರುವಂತಹ ಮಾಧವ್ ಪುತ್ರನವರಿಗೆ ಈ ಒಂದು ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟದ ಸಂದರ್ಭ ಅಭಿಮಾನ ಪೂರ್ವಕವಾಗಿ ಒಂದು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಜಿಪ್ಸಿ ಸಂಸ್ಥೆಯ ಪರವಾಗಿ. ಅಂತಿಮ ಹಂತದ 4 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಆಟಗಾರ ಪ್ರಜ್ವಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 3 ಚೆಂಡುಗಳು. ಬಹಳ ಶುದ್ಧವರ್ಗ ಹೊಡೆತ ತನ್ಮೂಲಕ ನಾಶಾಲ್ ಪ್ರಗತಿ ಬೆಂಗ್ರೆ ತಂಡ ಪಂದ್ಯಾಟದ ಪ್ರಶಸ್ತಿಯನ್ನು ಜಯಿಸಿದರೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪಂದ್ಯಾಟವನ್ನು ಕಳ್ಕೊಂಡಿರ್ತಕ್ಕಂಥ ಅಯೋಧ್ಯೆ ಮಾಲ್ಪೆ ಆಟಗಾರರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕಾಗಿ ನಮ್ಮ ಪ್ರಮುಖ ವೇದಿಕೆ ಕಡೆಗೆ ಸಾಗ್ತಾ ಇದ್ದೇವೆ. ಸರಿ, ಹಲೋ ಅಣ್ಣ, ಮ್ಯೂಸಿಕ್ ಒಂದು ನಿಮಿಷ ಆಫ್ ಮಾಡಿ. ಇನ್ನು ನಮ್ಮ ಈ ಒಂದು 2 ದಿನಗಳ ಕಾಲದ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಕೂಟದ ಒಂದೊಂದು ಜವಾಬ್ದಾರಿಯನ್ನು ಒಬ್ಬೊಬ್ರು ಹೊತ್ಕೊಂಡ್ರು